ಯಾಕೆ ಅನೇಕ ಜನರು ಯೇಸು ಕ್ರಿಸ್ತನ ಸಭೆಗೆ, ಯೇಸು ಕ್ರಿಸ್ತನ ಸಭೆ ಒಳಗೆ, ಯೇಸು ಕ್ರಿಸ್ತನ ರಾಜ್ಯದೊಳಗೆ, ಮತ ಒಳಗೆ ಅಲ್ಲ, ಯೇಸು ಕ್ರಿಸ್ತನ ರಾಜ್ಯದೊಳಗೆ ನುಗ್ಗಿ ನುಗ್ಗಿ ಪ್ರವೇಶ ಮಾಡ್ತಾರೆ. ಅನೇಕ ಜನರು, ಕೋಟ್ಯಾಂತರ ಜನರು ಯೇಸು ಕ್ರಿಸ್ತನ ನೆರಳಲ್ಲಿ ಬರ್ತಾ ಇದ್ದಾರೆ, ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ದೇವ್ರ ಮಕ್ಕಳೇ, ಯಾಕೆ ಪ್ರಪಂಚದಲ್ಲಿ ಗರಿಷ್ಠ ಪಕ್ಷದ ಜನಸಂಖ್ಯೆ ಈಗ ಯೇಸು ಕ್ರಿಸ್ತನನ್ನೇ ತನ್ನ ಒಡೆಯನಾಗಿ, ರಾಜನಾಗಿ, ಯಜಮಾನನಾಗಿ, ಪ್ರಭುವಾಗಿ ಅಂಗೀಕರಿಸ್ತಾ ಇದೆ? ಯಾಕೆಂದ್ರೆ ಆತನ ರಾಜ್ಯದಲ್ಲಿ ಬಡತನವೇ ಇಲ್ಲ. ಅದಕ್ಕಾಗಿ ನಾವು ಬಹಳ ಜಾಗ್ರತೆಯಿಂದ ಗಮನಿಸ್ತೀವಿ. ಕಿಂಗ್ಡಮ್ ಆಫ್ ಹೆವನ್ ಈಸ್ ಲೈಕ್ ಅ ಟ್ರೆಷರ್. ದೇವರ ರಾಜ್ಯವು ಹೊಲದಲ್ಲಿ ಬಚ್ಚಿಟ್ಟಿರುವ ಪೊಕ್ಕಶಕ್ಕೆ ಸಮಾನ, ನಿಧಿಗೆ ಸಮಾನವಾಗಿದೆ ಎಂಬುದಾಗಿ ಹೇಳಿದ್ರೆ ಹೊರತು ದೇವರ ರಾಜ್ಯ ಪರದೇಶಿಗೆ ಸಮಾನವಂತ ಹೇಳಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ರಾಜ್ಯವನ್ನು ಯೇಸು ಕ್ರಿಸ್ತನು ಭೂಲೋಕದಲ್ಲಿರತಕ್ಕಂಥ ಕಣ್ಣಿಗೆ ಕಾಣುವಂತ ವಿಷಯದಿಂದ ಆತನು ನಮಗೆ ತಿಳಿಸ್ತಾ ಇದ್ದಾನೆ. ಆದ ಕಾರಣ ಬಹಳ ಜನರು ಯೇಸು ಕ್ರಿಸ್ತನು ಸ್ನಾನಿಕನಾದ ಯೋಹಾನನು ಲೂಕಾ ಸುವಾರ್ತೆ 16ನೇ ಅಧ್ಯಾಯ 16ನೇ ವಚನದಲ್ಲಿ ಪೂರ್ವದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನ್ಯಾಯ ಪ್ರಮಾಣಗಳು ಅಂದರೆ ಮೋಶೆ ಧರ್ಮಶಾಸ್ತ್ರಗಳು ಹಾಗೂ ಪ್ರವಾದನೆಗಳು ಸಾರಲ್ಪಡ್ತಾ ಇತ್ತು. ಈಚೆಗೆ ಅಂದರೆ ಯೋಹಾನನಿಂದ ದೇವರ ರಾಜ್ಯದ ಸುವಾರ್ತೆಯು ಸಾರಲ್ಪಡ್ತಾ ಇತ್ತು. ಅನೇಕರು ಅದರಲ್ಲಿ ಬಲವಂತವಾಗಿ ನುಗ್ಗಿ ಬರ್ತಾ ಇದ್ದಾರೆ. ಹಲೋ, ನಾವಲ್ಲ ಬಲವಂತ ಮಾಡೋದು. ಹಲ್ಲೆಲೂಯಾ. ನನ್ನ ಪ್ರಿಯ ಎಲ್ಲ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನ ಆ ರಾಜ್ಯದ ವಿಷಯ ಕೇಳಿದ್ದು ಕೂಡಲೇ, ಅರ್ಥ ಮಾಡಿಕೊಂಡಿದ್ದ ಕೂಡಲೇ ಅನೇಕ ಜನರು ಅದರೊಳಗೆ ನುಗ್ಗಿ ಬಲವಂತವಾಗಿ ಬರ್ತಾರೆ ಹೊರತು ಇನ್ನು ಮುಂದೆ ಕ್ರೈಸ್ತವರು ಯಾರು ಧರ್ಮ ಪ್ರಚಾರ ಮಾಡಿ ಅವ್ರನ್ನ ಬಲವಂತವಾಗಿ ತರುವ ಅಗತ್ಯನೇ ಇಲ್ಲ. 2000 ವರ್ಷದ ಕೆಳಗೆ ಬರೆದಿದ್ದ ಮಾತು ಇವತ್ತಿಗೂ ಸತ್ಯವಾಗ್ತಾ ಇದೆ. ಯಾಕಂದ್ರೆ 1900 ವರ್ಷಗಳಾಯ್ತು ಈ ದೇವರ ರಾಜ್ಯದ ಪ್ರಸಂಗ ನಿಂತು ಹೋಗಿರುವುದರಿಂದ, ಅದಕ್ಕಾಗಿ ದೇವರ ರಾಜ್ಯಕ್ಕೆ ಜನರು ನಡೆಸಲಿಕ್ಕೆ ಬಹಳ ರೀತಿಯಾದಂಥ ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ, ಅರ್ಥಗಳು ಮಾಡಿಕೊಳ್ಳದೆ. ಆದ ಕಾರಣ ಈಗ ನಾವು ಬರ್ತಾ ಇದ್ವಿ, ದೇವರ ರಾಜ್ಯದ ಸುವಾರ್ತೆ ಸಾರೋದರಿಂದ ಅನೇಕ ಜನರು ಆ ರಾಜ್ಯದೊಳಗೆ ಬಲವಂತವಾಗಿ ನುಗ್ಗಿ ಬರ್ತಾ ಇದ್ದಾರೆ. ಮೊನ್ನೆ ಒಂದು ನ್ಯೂಸಲ್ಲಿ ಬಂದು ನೋಡಿದೀವಿ ನಾವೆಲ್ಲ, ನಮ್ಮೆಲ್ಲ ಕ್ರೈಸ್ತವರೆಲ್ಲ. ಒಂದು ಗ್ರಾಮದಲ್ಲಿ ಸುಮಾರು 70% ಜನರು ಚರ್ಚಿನ ಆಶ್ರಯದಲ್ಲಿ ಹೋಗ್ತಾ ಇದ್ದಾರೆ. ಕ್ರೈಸ್ತ ಸಭೆಯ ಚರ್ಚಿನ ಪಾಸ್ಟರ್ ಬಳಿಯಲ್ಲಿ ಹೋಗಿ ಅವರು ಆ ದೇವರ ರಾಜ್ಯದ ಎಲ್ಲ ಆಶೀರ್ವಾದಗಳನ್ನು ಪಡ್ಕೊಳ್ತಾ ಇದ್ದಾರೆ. ರಾಜ್ಯದ ಸುವಾರ್ತೆ ಅಂದ್ರೆ ಏನು? ಅನೇಕ ಜನ ಮಾರ್ಪಾಡಿಸ್ಕೋ, ಮನಸ್ಸು ತಿರ್ಕೋ, ಎಲ್ಲ ಕೆಟ್ಟದ್ರಿಂದ ಮನಸ್ಸು ತಿರ್ಕೊಂಡು ಬಾ ಅಂದ್ರೆ ಯಾರು ಸರಿಯಾಗಿ ತಿರುಗ್ತಾ ಇಲ್ಲ. ಆದ್ರೆ ಅವರಿಗೆ ರಾಜ್ಯದ ಬಗ್ಗೆ ಹೇಳಿದ್ರೆ ಸಾಕು, ದೇವರ ರಾಜ್ಯದ ಬಗ್ಗೆ ಹೇಳಿದ್ರೆ ಸಾಕು, ದೇವರ ರಾಜ್ಯದ ಮಾಹಿತಿ ಅವರಿಗೆ ಸಿಕ್ಕರೆ ಸಾಕು, ಕ್ರೈಸ್ತವರು ಯಾರು ಬಲವಂತ ಮಾಡಲಿಕ್ಕೆ ಅವಕಾಶನೇ ಆಗುವುದಿಲ್ಲ. ಇನ್ನು ಮುಂದೆ ಭಾರತ ದೇಶದಲ್ಲಿರ್ತಕ್ಕಂಥ, ಪ್ರಪಂಚದ ಎಲ್ಲ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಮಾನವ ಜಾತಿ ಈ ದೇವರ ರಾಜ್ಯದಲ್ಲಿ, ಮತದಲ್ಲ, ಯೇಸು ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಅವರು ಬಲವಂತವಾಗಿ ನುಗ್ಗಿ ಬರ್ತಾರೆ ಹೊರತು ನಾವು ಬಲವಂತ ಮಾಡುವ ಅಕ್ಕರೆ ಇರುವುದೇ ಇಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಇಲ್ಲಿ ಪೂರ್ವದಲ್ಲಿ ನಾವು ಈ ರಾಜ್ಯದಲ್ಲಿರ್ತಕ್ಕಂಥ ಕಾರ್ಯವನ್ನು ಅರ್ಥ ಮಾಡಿಕೊಳ್ಳದೆ, ದೇವರ ರಾಜ್ಯ ಸಮೀಪಿಸಿದೆ, ಮನಸ್ಸು ತಿರುಗಿಕೊಳ್ಳಿರಿ. ಈ ರಾಜ್ಯವನ್ನು ನಮ್ಮ ಪೂರ್ವಿಕರು ಏನಂತ ಹೇಳ್ತಾ ಇದ್ರು? ಪರಲೋಕ, ಪರದೈಸಿ ಎಂಬುದಾಗಿ ಹೇಳ್ತಾ ಇದ್ರು.
ನಾವು ಸತ್ರ ಎಲ್ಲಿ ಹೋಗ್ತೇವೆ? ಪರಲೋಕ ಹೋಗ. ಅಂದ್ರೆ ಆಕ್ಚುಲಿ ನಾವು ಸತ್ರ ಎಲ್ಲಿ ಹೋಗ್ತೇವೆ? ಪರದೇಶಿನಲ್ಲಿ ಹೋಗ್ತೇವೆ. ಪರದೇಶಿ ಎಷ್ಟಿದೆ ಬ್ರದರ್? ಭೂಮಿ ಎಷ್ಟಿದ್ದಿರುವಲ್ಲ ಅಷ್ಟೇ ಇದ್ದಿರ್ಬೋದು. ಅದು ಅದಕ್ಕಿಂತ ದೊಡ್ಡದು ಬೇಕಾಗಿಲ್ಲ. ಪರಲೋಕ ಬಹಳ ದೊಡ್ಡದಿದೆ. ಪರಲೋಕದಲ್ಲಿ ಒಂದು ಭಾಗ ಪರದೇಶಿ, ಚಿಕ್ಕ ಗ್ಲೋಬ್. ಈ ಸೌರಮಂಡಲದಲ್ಲಿ ಭೂಮಿ ಬಹಳ ಚಿಕ್ಕದಾಗಿ ಕಾಣ್ತದೆ. ಪ್ಲೂಟೋ ಈಗ ಕಾಣ್ತಾ ಇಲ್ಲ. ಸೌರಮಂಡಲದಲ್ಲಿ ಗ್ರಹಗಳಲ್ಲಿ ಭೂಮಿ ಒಂದು ಚಿಕ್ಕದಾಗಿ ಕಾಣ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲದೆ. ಹಾಗೆ ಪೂರ ವಿಶ್ವದಲ್ಲಿ ಪರಲೋಕದಲ್ಲಿ, ಪರಲೋಕವೆಲ್ಲ ಯಾರ್ದು? ಆತನದು. ಅದರೊಳಗೆ ಒಂದು ಸ್ವರ್ಗ ಇದೆ, ಅಂದ್ರೆ ಪರದೇಶಿ ಇದೆ, ಪರಿಶುದ್ಧರು ಆ ವಿಶ್ರಮಿಸುವ ಸ್ಥಳವನ್ನು ಈ ರಾಜ್ಯವೆಂಬುದಾಗಿ 1900 ವರ್ಷಗಳಿಂದ ಇದನ್ನು ಹೀಗೆ ಬೋಧಿಸ್ತಾ ಇದ್ದಾರೆ. ಆದ ಕಾರಣ ಇವತ್ತು ಕಿಂಗ್ಡಮ್ ಆಫ್ ಗಾಡ್ ಈಸ್ ಲೈಕ್ ಅ ಟ್ರೆಷರ್. ದೇವರ ರಾಜ್ಯ ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಗಳಿಗೆ ಸಮಾನವಾಗಿದೆ. ಅದನ್ನು ಕಂಡುಕೊಂಡ ಒಂದು ವ್ಯಕ್ತಿ ತನಗಿರುವ ಎಲ್ಲ ಸಂಪತ್ತನ್ನು ಮಾರಿ ಆತನು ಆ ಹೊಲವನ್ನು ಕೊಂಡುಕೊಂಡಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಇವತ್ತು ಮತ್ತಾಯ ಸುವಾರ್ತೆ 13ನೇ ಅಧ್ಯಾಯ 44-45 ಓದ್ತೀರಿ. ಮತ್ತು ಪರಲೋಕ ರಾಜ್ಯವು ಉತ್ತಮವಾದ ಮುತ್ತುಗಳನ್ನು ಹುಡುಕುವ ವ್ಯಾಪಾರಸ್ಥನಿಗೆ ಹೋಲಿಕೆಯಾಗಿದೆ. 43 ಓದ್ರಿ. ಪರಲೋಕ ರಾಜ್ಯವು ಹೊಲದಲ್ಲಿ ಹುಗಿದಿಟ್ಟ ನಿಧಿ ನಿಕ್ಷೇಪಕ್ಕೆ ಹೋಲಿಕೆಯಾಗಿದೆ. ಒಬ್ಬನು ಅದನ್ನು ಕಂಡುಕೊಂಡು ಅದನ್ನು ಬಚ್ಚಿಟ್ಟು ಆ ನಿಧಿ ನಿಕ್ಷೇಪದಿಂದ ಆದ ಸಂತೋಷ, ಹರ್ಷ, ಆನಂದ, ಧೈರ್ಯದಿಂದ ತಾನು ಸಂಪಾದಿಸಿರುವ ಎಲ್ಲವನ್ನು ಮಾರಿ ಬದುಕನ್ನೆಲ್ಲ ಅಪನಿ ಜೀವನಕ್ಕೆ ಸಾರಿ ಪೂಂಜಿ, ತನ್ನ ಜೀವನದ ಎಲ್ಲ ಬದುಕಿನಲ್ಲಿ ಸಂಪಾದಿಸಿರುವ ಎಲ್ಲವನ್ನು ಮಾರಿ ಆ ನಿಧಿ ನಿಕ್ಷೇಪದಿಂದ ಬಚ್ಚಿಟ್ಟಲ್ಪಟ್ಟಿರುವ ಹೊಲವನ್ನು ಕೊಂಡುಕೊಂಡನು. ಆದರೆ ಲಕ್ಷ ಇಟ್ಟು ಕೇಳ್ತೀರಿ, ಪರಲೋಕ ರಾಜ್ಯ ಪರದೇಶಿ ಹೆಂಗಿದೆ? ಅದರೊಳಗೆ ಅಬ್ರಾಮ್ ಇದ್ದಾನೆ, ಅಲ್ಲೇ ಅದರೊಳಗೆ ಭಿಕ್ಷಕನಾದ ಲಾಜರ್ನಿದ್ದಾನೆ ಅಂಥೇಳಿ ಹೇಳಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ಪೂರ್ವದಲ್ಲಿ ಬೋಧಿಸಿರುವ ಎಲ್ಲ ಬೋಧಕರೇ, ನಾವು ಕೂಡ ಅದೇ ರೀತಿಯಲ್ಲಿ ಇದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಆದರೆ ಪರಲೋಕ ರಾಜ್ಯ ಪರದೇಶಿ ಹಾಗೆ ಇದೆ ಅಂತ ಹೇಳಿದನ ಹೇಳ. ಪರಲೋಕ ರಾಜ್ಯ ಹೊಲದಲ್ಲಿ ಬಚ್ಚಿಟ್ಟ ನಿಧಿ ನಿಕ್ಷೇಪಕ್ಕೆ ಸಮಾನವಾಗಿದೆ. ಅದನ್ನು ಕಂಡುಕೊಂಡ ಆ ವ್ಯಕ್ತಿ ಹೃದಯದಲ್ಲಿ ಏನುಂಟಾಯ್ತು ಅದನಿಗೆ? ಮೊದಲನೇದೇನು? ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವ ಸಂತೋಷ. ಇದು ದೇವರ ರಾಜ್ಯ. ರೋಮಪುರದವರು ಬರೆದ ಪತ್ರಿಕೆ 14ನೇ ಅಧ್ಯಾಯ 16ನೇ ನಾವು ನೋಡ್ತೇವೆ. ದೇವರ ರಾಜ್ಯ ತಿನ್ನೋದು ಕುಡಿಯೋದು ಅಲ್ಲ, ನೀತಿ. ದೇವರಾಜ್ಯ ಅಂತದ್ದು ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗುವ ಆನಂದ, ಸಂತೋಷ, ಹರ್ಷ. ಈಗ ಜಗತ್ತಿನಲ್ಲಿ ಜೀವನ ಪರ್ಯಂತವೆಲ್ಲ ನಾನು ಸುಖವಾಗಿ ಇರುತ್ತೇನೆ ಈ ನಿಧಿಯನ್ನು ಸಿಕ್ಕಿದರೆ ಎಂಬುದಾಗಿ ಈತನ ಗ್ರಹಿಸಿದ. ಬಹಳ ಜಾಗ್ರತೆಯನ್ನು ತಿಳಿಸ್ತೀರಿ. ಈಗ ಈತನು ನಮಗೆ ಕಣ್ಣಿಗೆ ಕಾಣುವಂತ, ಅಂದ್ರೆ ಯೇಸು ಕ್ರಿಸ್ತನು, ಇದು ಆಧ್ಯಾತ್ಮಿಕವಾದ, ಆಧ್ಯಾತ್ಮಿಕವಾದದ್ದನ್ನೇ ಹೇಳ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಪರಲೋಕ ರಾಜ್ಯ ಬಂಗಾರ ಬೀದಿ ಅಂತಿದೆ. ಪರಲೋಕ ರಾಜ್ಯ
ಪಕ್ಕದಲ್ಲಿ ನರಕ ಇದೆ. ಇಲ್ಲಿ ಯಾರಿದ್ದಾರೆ? ಅಬ್ರಾಮ್, ಭಿಕ್ಷುಕನಾದ ಲಾಜರು ಎದೆ ಮೇಲೆ ಒರಗಿದ್ದಾನೆ ಪರದೇಶಿಯಲ್ಲಿ ಎಂಬುದಾಗಿ ಹೇಳಿಲ್ಲಲ್ಲೇ. ಪರಲೋಕ ರಾಜ್ಯ ಹೇಗಿದೆ? ಒಂದು ಮುತ್ತಿನ ವ್ಯಾಪಾರಸ್ಥನು ಬಹು ಮೌಲ್ಯವುಳ್ಳ ಮುತ್ತನ್ನು ಕಂಡುಕೊಂಡು ಅವನು ಕೂಡ ತನಗಿರುವುದನ್ನೆಲ್ಲ ಮಾರಿ ಬಹು ಮೌಲ್ಯವುಳ್ಳ ಮುತ್ತನ್ನು ಕೊಂಡುಕೊಂಡಿದ್ದಕ್ಕೆ ಸಮಾನ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬಹಳ ಸಿಂಪಲ್ ಆಗಿ ತಗೊಳ್ತೇನೆ ನಾನು ನಿಮಗೆ. ಥ್ಯಾಂಕ್ ಯು ಜೀಸಸ್. ಬಹಳ ಸಿಂಪಲ್ ಆಗಿ ತಗೊಳ್ಳೋಣ ಇದನ್ನು. ಯಾಕೆಂದ್ರೆ ಇದರಲ್ಲಿರ್ತಕ್ಕಂಥ ಸುಖ, ಈಗ ನಾನು ಪರಲೋಕ ರಾಜ್ಯದಲ್ಲಿ ಏನೇನಿದೆ ಅಂತ ತಿಳಿಸ್ತೇನೆ. ಪರಲೋಕ ರಾಜ್ಯದಲ್ಲಿ ರಾಜ್ಯವನ್ನು ಒಂದು ಹೆಸರಿಂದ ಅಥವಾ ಎರಡು ಹೆಸರುಗಳಿಂದ ನಾನು ಉಲ್ಲೇಖಿಸ್ತೇನೆ. ಒಂದು, ಪರಲೋಕ ರಾಜ್ಯವಂದ್ರೆ ಆ ರಾಜ್ಯದಿಂದ ಉಂಟಾಗುವ ರಕ್ಷಣೆ. ಎಲ್ಲ ಹೇಳ್ತೀರಿ ರಕ್ಷಣೆ. ಆ ಪರಲೋಕ ರಾಜ್ಯದಿಂದ ಉಂಟಾಗುವ ರಕ್ಷಣೆ ಯಾವುದರ ಕುರಿತು ರಕ್ಷಣೆ? ನಿನ್ನನ್ನು ಹೇಳ್ತೀರಲ್ಲೂಯ ಯಾವಾಗಲೂ ರೋಗ ಇಲ್ಲದೆ ಆರೋಗ್ಯವಂತನಾಗಿ ಬದುಕಲಿಕ್ಕೆ ಆತನ ರಕ್ಷಣೆಯನ್ನು ಕೊಡ್ತಾನೆ, ರಕ್ಷಣೆಯನ್ನು ಪ್ರಸಾದಿಸುತ್ತಾನೆ. ಮೂರನೇದು, ನಿನಗೂ ನಿನ್ನ ಮನೆತನದವ್ರಿಗೂ, ನಿನ್ನ ಮನೆಯಲ್ಲಿ ಕೆಲಸ ಮಾಡುವವರಿಗೂ, ನಿನ್ನ ಎಲ್ಲ ಸ್ವಾಸ್ಥ್ಯಕ್ಕೂ, ನಿನ್ನ ಮನೆತನದವ್ರಿಗೂ, ನಿನ್ನಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ನಿಮ್ಮ ಕಡೆ ಕೆಲಸ ಮಾಡ್ತಿರೋರಿಗೆ ಯಾವ ಕೇಡು ಯಾವ ಉಪದ್ರವ ಸಂಭವಿಸಿಲ್ಲ. ಅವರು ಕೂಡ ಭರ್ಪೂರಾಗಿ ಸಮೃದ್ಧಕರವಾದಂಥ ಜೀವನ ಅವರಿಗೆ ದೊರಕುತ್ತದೆ. ಮೊಟ್ಟ ಮೊದಲಾಗಿ ನಿನಗೆ ನಿನ್ನ ಆತ್ಮ ಪ್ರಾಣ ದೇಹದ ರಕ್ಷಣೆ. ಎರಡನೇದಾಗಿ ನಿನ್ನ ಕುಟುಂಬಸ್ಥರಿಗೆಲ್ಲ, ನಿನ್ನ ಕೆಲಸಗಾರರಿಗೆಲ್ಲ, ನಿನ್ನ ಮನೆತನದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರಿಗೆ ಸುಭದ್ರತೆ, ಅವ್ರಿಗೂ ಆರೋಗ್ಯ. ಮತ್ತು ಮೂರನೇದಾಗಿ ನಿನಗಿರುವ, ಇಲ್ಲದೇ ಇದ್ರು, ನಿನಗೆ ಯಾವ ಸೊತ್ತು ಸಂಪತ್ತು ಇಲ್ಲದಿದ್ರೂ ಕೂಡ ಸರ್ವ ಸಂಪತ್ತನ್ನು ಉಂಟು ಮಾಡತಕ್ಕಂಥ ನಿನ್ನ ಕೈ ಕೆಲಸಗಳನ್ನು ಆಶೀರ್ವದಿಸ್ತಾನೆ. ಎಲ್ಲರದಲ್ವಯ್ಯ? ಯಾಕೆಂದ್ರೆ ಹೀಗೆ ಈ ಪರಲೋಕ ರಾಜ್ಯ, ಲಿಸನ್ ಕೇರ್ಫುಲಿ ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಇಟ್ ಇಸ್ ಇಂಟ್ರೆಸ್ಟಿಂಗ್. ಹೀಗೆ ಒಂದು ಉದಾಹರಣೆ ಕೊಡಲಾಗಿದೆ, ಇಲ್ಲಿ ಸಾಮ್ಯವನ್ನು ಹೇಳಲಾಗಿದೆ. ಏನು ತಿಳ್ಕೊಂಡು? ದೇವರ ರಾಜ್ಯ ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಕ್ಕೆ ಸಮಾನವಾಗಿದೆ. ಅದನ್ನು ಕಂಡುಕೊಂಡಿದ್ದನು ಸಂತೋಷದಿಂದ, ಉಲ್ಲಾಸ, ಆನಂದದಿಂದ ಅವನಿಗೆ ಎಷ್ಟೋ ಹರ್ಷವಾಯಿತು. ಎಲ್ಲರೂ ನಾನು ಹರ್ಷಿಸ್ತೇನೆ ಯಾವಾಗಲೂ ಕರ್ತನಲ್ಲಿ. ಐ ವಿಲ್ ರಿಜಾಯ್ಸ್ ಇನ್ ದ ಲಾರ್ಡ್. ಹಲ್ಲೆಲೂಯಾ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸ್ತೇನೆ. ಈಗ ನನಗೆ ಈ ವ್ಯಕ್ತಿ ಈ ರೀತಿಯಾದಂತಹ ಸಂಗತಿ ಎಲ್ಲಿಯಾದ್ರೆ ಬೈಬಲಲ್ಲಿ ನೋಡಿದೇವ? ಯಾಕಂದ್ರೆ ಇಲ್ಲೇನು ಕಾಣ್ತದೆ? ಒಂದು ಬಡವರಿಗೆ ಸುವರ್ತಮಾನ ಅಂದ್ರೆ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಬಡವರಿಗೆ ಸುವಾರ್ತೆ ಅಂದ್ರೆ ಇದೆ. ಈತನು ಹೊಲ ಮಾತ್ರ, ತನಗೆ ಹೊಲ ಕೊಂಡುಕೊಳ್ಳೋಷ್ಟಕ್ಕೆ ದುಡ್ಡಿಲ್ಲಾಗಿತ್ತು. ಅಂದ್ರೆ ಈತನು ಯಾರು? ಸಾಮಾನ್ಯವಾದಂಥ ಬಡವನು. ತನಗಿರುವ ಎಲ್ಲದನ್ನು ಮಾರಿದ ಮೇಲೆ ಆ ಹೊಲವನ್ನು ಕೊಂಡುಕೊಳ್ಳಿಕ್ಕೆ ಆತನಿಗೆ ಆಯಿತು, ಇಲ್ಲದಿರಾಗ್ತಿಲ್ಲಾಗಿತ್ತು. ಇಲ್ಲೇ ಈ ದೇವರ ರಾಜ್ಯ ಅಂದ್ರೆ ಏನು ಅಂತ ಹೇಳಿ ಯೇಸು ಕ್ರಿಸ್ತ ವರ್ಣಿಸಿದ್ದಾನೆ. ನಿಧಿ ನಿಕ್ಷೇಪಗಳು ಒಳಗೊಂಡಿರ್ತಕ್ಕಂಥ ಒಂದು ಹೊಲ. ಇದನ್ನು ಕಂಡುಕೊಂಡುಕೊಳ್ಳಿ ಅವನಿಗೆ ಸಂತೋಷವಾಗ್ತಾಯಿತು. ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು, ಯಾಕೆ ಚಿಂತೆ ಮಾಡುತ್ತಿ? ಆತನ ರಾಜ್ಯವನ್ನು, ಆತನ ನೀತಿಯನ್ನು, ಆತನ ನೀತಿಗಾಗಿ ತವಕದಿಂದ ಹುಡುಕೋದಾದರೆ ಈ ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ ಎಲ್ಲವೂ ಸೇರಿಸಿ ನಿನಗೆ ಕೊಡಲಾಗ್ತದೆ. ಇದು ರಾಜ್ಯ. ಆತನ ರಾಜ್ಯವನ್ನು, ಆತನ ನೀತಿ ಹುಡುಕಂತ ಹೇಳಿದನು ಹೊರತು ಪರದೈಸಿ ಅಂತೂ ಹೇಳಿಲ್ಲ. ದ ಮ್ಯಾಟರ್ ಆಫ್ ಫ್ಯಾಕ್ಟ್, ಯೇಸು ಕ್ರಿಸ್ತನು ಬೈಬಲ್ನಲ್ಲಿ ಪರದೈಸಿ ಹೆಸರು ಒಂದೇ ಸಾರಿ ತೆಗೆದುಕೊಂಡಿದ್ದಾನೆ. ಅದು ನಮಗೆ ಅರ್ಥ ಆಗುವಂತೆ. ಪಕ್ಕದಲ್ಲಿರುವ ಕಳ್ಳನು ಯಾರು? ಪಕ್ಕದಲ್ಲಿರುವ ಕಳ್ಳನು ಕೇಳಿದ, ಒಡೆಯನೇ, ಕರ್ತನೇ, ನಿನ್ನ ಬರುವಾಗ, ನೀನು ನಿನ್ನ ರಾಜ್ಯವನ್ನು ಪಡೆದುಕೊಂಡು ಬರುವಾಗ
ನಿನ್ನ ರಾಜ್ಯದಲ್ಲಿ ನನ್ನ ನೆನಪು ಮಾಡ್ಕೊ ಅಂತ ಹೇಳಿದ. ಆದರೆ ಯೇಸು ಹೇಳ್ಬೋದಿತ್ತು, ನಾನು ರಾಜ್ಯವನ್ನು ಪಡೆದುಕೊಂಡು ಬರುವಾಗಲ್ಲಪ್ಪ, ನಾವು ಐ ಆಮ್ ಟೇಕಿಂಗ್ ಟು ಯು ಪ್ಯಾರಡೈಸ್ ಬಿಕಾಸ್ ಮೈ ಕಿಂಗ್ಡಮ್ ಈಸ್ ಆನ್ ಅರ್ತ್. ಹಲ್ಲೆಲೂಯಾ. ಏನು ಹೇಳ್ತಾ ಇದ್ದಾನೆ? ನನ್ನ ದೇವರ ರಾಜ್ಯವು ಭೂಮಿಯ ಮೇಲೆ ಉಪಸ್ಥಿತಿ ಇದೆ. ನಾನು ನಿನ್ನನ್ನು ಆ ರಾಜ್ಯವನ್ನು ಪಡ್ಕೊಳ್ಳದ ನೀನು ನನ್ನ ಜೊತೆಲಿ ಎಲ್ಲಿರ್ತಿ? ಪರದೇಶಿಯಲ್ಲಿ ಇರ್ತಿ ಎಂಬುದಾಗಿ ಹೇಳಿದೆ. ಈಗ ಇದಕ್ಕೆ ಮತ್ತೊಂದು ಹೆಸರು ದೇವರ ರಾಜ್ಯ. ಆ ದೇವರ ರಾಜ್ಯದ ರಕ್ಷಣೆ, ಎಲ್ಲವರ ರಕ್ಷಣೆ. ಭಾಳ ಜನ ಹೇಳ್ತಾರೆ ಮಾನಸಾಂತರದ ಬಗ್ಗೆ ಬೋಧಿಸಬೇಕು, ರಕ್ಷಣೆ ಬಗ್ಗೆ ಬೋಧಿಸಬೇಕು, ಮಾನಸಾಂತರದ ಬಗ್ಗೆ ಬೋಧಿಸಬೇಕು. ಹೌದು, ಮನಸ್ಸು ತಿರುಗಿಕೋ ದೇವರ ಕಡೆಗೆ. ರಿಪೆಂಟ್, ದ ಕಿಂಗ್ಡಮ್ ಆಫ್ ಗಾಡ್ ಈಸ್ ಅಟ್ ಹ್ಯಾಂಡ್ ಅಂತೇಳಿ ಬೋಧಿಸ್ಬೇಕಂತ ಹೇಳ್ತಾರೆ. ರಕ್ಷಣೆ ಬಗ್ಗೆ ಬೋಧಿಸಬೇಕು. ಏನು ರಕ್ಷಣೆ ಬಗ್ಗೆ ಅರ್ಥ ಆಯ್ತಾ ನಮಗೆ? ನಮ್ಮ ಜನ ಏನು ತಿಳ್ಕೊಂಡಿದ್ದಾರೆ? ರಕ್ಷಣೆ ಅಂದರೆ ಯೇಸು ಕ್ರಿಸ್ತನ ರಕ್ತದಿಂದ ಪವಿತ್ರ ಮಾಡಲ್ಪಟ್ಟು ನಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಿಸಲ್ಪಟ್ಟು ನಾವು ಪರಲೋಕಕ್ಕೆ ಹೋಗುತ್ತೇವೆ, ಇದೇ ರಕ್ಷಣೆ ಎಂಬುದಾಗಿ ಹೇಳ್ತಾರೆ. ಇದನ್ನು ಅಪಾರ್ಥ ಮಾಡಿಕೊಂಡಿರ್ತಕ್ಕಂಥ ನಮ್ಮ ಪೂರ್ವಜರು 1900 ವರ್ಷಗಳಿಂದ ಬರೆದರು. ದೇವರ ರಾಜ್ಯದ ಸುವಾರ್ತೆ ಸ್ಟಾಪ್ ಆಗಿ, ಈಗ ಸ್ಟಾರ್ಟ್ ಆಗಿ ಸುಮಾರು 15 ವರ್ಷ ಆಗಿದೆ. ಅದರೊಳಗೆ ನಾನು ಧನ್ಯನೆಂದು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಆ ರಾಜ್ಯದ ಸುವಾರ್ತೆ ಅಂದರೆ ಆ ರಾಜ್ಯದ ಆಶೀರ್ವಾದಗಳು. ಏನದು? ಆ ರಾಜ್ಯದ ಆಶೀರ್ವಾದಗಳು. ಅದಕ್ಕೆ ವಿಲ್ ಕಮ್ ಟು ದ ಪಾಯಿಂಟ್. ಇಂಥ ಒಂದು ದೇವರ ರಾಜ್ಯದ ರಕ್ಷಣೆ ಅಥವಾ ನಿತ್ಯ ಜೀವ ಕಂಡುಕೊಂಡಿದ್ದ ವ್ಯಕ್ತಿ ಯಾರು ಬೈಬಲಲ್ಲಿ? ಹೊಸ ಒಡಂಬಡಿಕೆಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಅಂದರೆ ಅದು ಕ್ಲೂ ಕೊಟ್ಟರೆ ಸಾಕು. ಭಾಳ ಒಳ್ಳೆ ಸ್ಟೂಡೆಂಟ್ಸ್ ಇದ್ದಾರೆ ನಮ್ಮದು, ಭಕ್ತಾದಿಗಳು. ಹೊಸ ಒಡಂಬಡಿಕೆ, ಈ ರಾಜ್ಯದ ಸುವಾರ್ತೆ, ಈ ರಕ್ಷಣೆಯ ಸುವಾರ್ತೆ, ಈ ರಾಜ್ಯದ ಸುವಾರ್ತೆ, ಈ ರಾಜ್ಯವನ್ನು ಕಂಡುಕೊಂಡಿದ್ದ ವ್ಯಕ್ತಿ ಹಲ್ಲೆಲೂಯಾ. ಭಾಳ ಹುಷಾರಿದ್ರಿ, ಯೋಚನೆ ಮಾಡಲಿಕ್ಕೆ ಮಜಬೂರ್ ಮಾಡಿಬಿಟ್ಟಿವಿ ನಾವು. ಹಲ್ಲೆಲೂಯಾ. ಹೋಗುವಾಗ ಪ್ರೈಸ್ ಲಾರ್ಡ್ ಜೀಸಸ್ ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಯಾಕೆಂದ್ರೆ ಜಕ್ಕಯ್ಯ ಎಲ್ಲರ್ತಿರಲ್ವಯ್ಯ, ಇಸ್ ರಾಜ್ಯ ಕಾ ಸುಖ ಕೋ ಜಾನ್ತಾ ಹೋ. ಪ್ರೈಸ್ ಲಾರ್ಡ್ ಜೀಸಸ್. ಈ ರಾಜ್ಯದ ಸಂತೋಷ, ಆನಂದ, ಹರ್ಷ ಗೊತ್ತಿದೆ ಆತನಿಗೆ. ಅದಕ್ಕೆ ಆ ರಾಜ್ಯಕ್ಕೆ ನಾನು ಯೋಗ್ಯನಲ್ಲ. ಜಕ್ಕಯ್ಯ ಮಸಿಹಾ ಬಂದನೆಂದು ಕೇಳಿದ. ಏನು ಕಲಿದ? ಮೆಸ್ಸಯ್ಯ. ಮೆಸ್ಸಯ್ಯ ಅಂದ್ರೆ ಯಾರು? ಅಭಿಷಕ್ತನ. ಅಭಿಷಕ್ತನಿದ್ರೆ ಯಾರು? ಕ್ಲಿಯರ್, ಕಿಂಗ್ಡಮ್, ಕಿಂಗ್. ಪಟ್ಟಾಭಿಷೇಕ ಯಾರು ಮಾಡ್ತಾರೆ? ಕಿಂಗ್. ಆತನ ಕಿಂಗ್ ಎಂತಂದಿದೆ? ಆತನ ಅಭಿಷೇಕನ ಬಡವರಿಗೆ ಸುವಾರ್ತೆ. ಕುಂಟರು ನಡೀತಿದ್ದಾರೆ, ಕುಷ್ಠಗಳು ಗುಣವಾಗ್ತಾ ಇದ್ದಾರೆ, ಸತ್ತವರು ಹೇಳ್ತಾ ಇದ್ದಾರೆ, ಬಡವರಿಗೆ ಸುವಾರ್ತೆ ಸಾರಲ್ಪಡ್ತಾ ಇದೆ. ಇದು ಆತನ ರಾಜ್ಯದ ಬಹು ಪ್ರಾಮುಖ್ಯವುಳ್ಳ ಸಂಗತಿ. ಆದರೆ ಇಲ್ಲಿ ಜಕ್ಕಯ್ಯನ ವಿಷಯದಲ್ಲಿ ಬಹಳ ಸ್ಟಡಿ ಮಾಡಿದೆ ನಾವು ಒಂದು ಸಾರಿ. ಈ ಗಿಡ್ಡ ಜಕ್ಕಯ್ಯನು ಯೇಸು ಕ್ರಿಸ್ತನೆಂಬ ಮಸಿಹ ಆ ಗ್ರಾಮಕ್ಕೆ ಬಂದಿರುವಾಗ, ಆ ಒಂದು ಊರಿಗೆ ಬಂದಿರುವಾಗ ಆತನನ್ನು ನೋಡೋದಕ್ಕಾಗಿ ಬಹಳ ತವಕಪಟ್ಟ ಮೇಲೆ ಜರುಗಿರತಕ್ಕಂಥ ಸಂಗತಿ ಏನು? ಗಿಡ್ಡನಾಗಿದ್ದ, ಆದರೂ ನುಗ್ಗಿ ಅಲ್ಲೆಲ್ಲೂಯಾ, ನುಗ್ಗಿ ಆ ರಾಜ್ಯದ ರಾಜನನ್ನು ನೋಡೋದಕ್ಕಾಗಿ, ರಾಜನಾದ ಯೇಸು ಕ್ರಿಸ್ತನನ್ನು ನೋಡೋದಕ್ಕಾಗಿ ತವಕದಿಂದ ನುಗ್ಗಿ ಬರ್ತಾ ಇದ್ದ. ಐ ವಾಂಟ್ ಟು ಟೆಲ್ ಯು ಮೈ ಡಿಯರ್ ಬ್ರದರ್ಸ್ ಸಿಸ್ಟರ್ಸ್, ಜಕ್ಕ ಇಸ್ ನಾಟ್ ಆರ್ಡಿನರಿ ಮ್ಯಾನ್. ಈಸ್ ಎ ಸ್ಟೇಟ್ ಟ್ಯಾಕ್ಸ್ ಕಲೆಕ್ಟರ್. ಯಾರದನು? ಮಾಮೂಲಿ ಡಿಸ್ಟಿಕ್ನಲ್ಲೆಲ್ಲ, ರಾಜ್ಯದ ತೆರಿಗೆ ಅಧಿಕಾರಿ ಆತನು. ಯಾರು? ರಾಜ್ಯದ ಮುಖ್ಯ ತೆರಿಗೆ ಅಧಿಕಾರಿ ಆತನು. ಆತನು ಸ್ಟೇಟಸ್, ಆತನ ಮಾನ, ಆತನ ಮರ್ಯಾದೆ ಹೇಗಿರ್ತಂದ್ರೆ, ಆತನು ಯಾವತ್ತು ಹಾಗೆ ಮಕ್ಕಳಂಗೆ ನುಗ್ಗುತ್ತಾ ಗಿಡ್ಡ ಇದ್ದಾನೆ, ಗಿಡ ಹತ್ತುವಂತ ಭಾವನೆ ಆತನಿಗೆ ಬರಬಾರದು. ಯಾಕಂದ್ರೆ ಆತನ ಎಂತವನು ರಾಜ್ಯ ಮಟ್ಟದ ತೆರಿಗೆ ಅಧಿಕಾರಿಯಾಗಿದ್ದಾನೆ, ಟ್ಯಾಕ್ಸ್ ಆಫೀಸರ್ ಆಗಿದ್ದಾನೆ, ಮುಖ್ಯ ಟ್ಯಾಕ್ಸ್ ಆಫೀಸರ್ ಆತನು. ಆತನ ಕೆಳಗೆ ಅನೇಕ ಟ್ಯಾಕ್ಸ್ ಆಫೀಸರ್ಸ್ ಇದ್ದಾರೆ. ಈತನು ಭ್ರಷ್ಟನು, ಜನರ ಕಡೆ ಅನ್ಯಾಯವಾಗಿ ಟ್ಯಾಕ್ಸ್ ಅನ್ನು ಸಂಗ್ರಹಿಸುತ್ತಿದ್ದನು, ಬಾಚಿಕೊಳ್ಳುತ್ತಿದ್ದನು. ಈ ವ್ಯಕ್ತಿ
ರಕ್ಷಕನಾದ ಯೇಸುವನ್ನು ನೋಡಿ, ಐ ವಾಂಟ್ ಟೆಲ್ ಯು, ನಿಧಿ ಅಲ್ಲೆಲ್ಲ ರಕ್ಷಕನಾದ ಯೇಸುವನ್ನು ನೋಡಿ, ಅಂದರೆ ರಾಜನು, ಒಡೆಯರಿಗೆ ಒಡೆಯನು, ಪ್ರಭುಗಳಿಗೆ ಪ್ರಭು ಆಗಿರ್ತಕ್ಕಂಥ ಯೇಸು ಕ್ರಿಸ್ತನ ನೋಡಿ, ಆತನ ಜೊತೆಯಲ್ಲಿರ್ತಕ್ಕಂಥ ಜನಸಮೂಹವನ್ನು ನೋಡಿ, ಆತನು ಮಾಡ್ತಿರ್ತಕ್ಕಂಥ ಮಹತ್ವ ಕಾರ್ಯಗಳು, ಸೂಚಕ್ರಿಯೆಗಳು, ರೋಗಗಳಿಂದ ಬಿಡುಗಡೆ, ದೆವ್ವಗಳಿಂದ ಬಿಡುಗಡೆ, ಹುಟ್ಟು ರೋಗದಿಂದ ಬಿಡುಗಡೆ, ಹುಟ್ಟು ಕುರುಡರು ಗುಣವಾಗ್ತಾ ಇದ್ದಾರೆ, ಗುಣವಾಗಲಾರಂತ ಅಂಟರೋಗ ಗುಣವಾಗ್ತಾ ಇದೆ, ಸುಖ, ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯ, ಅದರಲ್ಲಿ ಆನಂದ, ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವ ಆನಂದ. ನಾನು ಈ ವ್ಯಕ್ತಿ ಭಾಳ ಚೆನ್ನಾಗಿ ಆಲೋಚನೆ ಮಾಡಿದ್ದೀನಿ, ಪರವಾಗಿಲ್ಲ, ಧ್ಯಾನ ಕರೆಕ್ಟ್ ಮಾಡ್ತೀರಿ ಇಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಧ್ಯಾನ ಭಾಳ ಕರೆಕ್ಟ್ ಮಾಡ್ತೀರಿ. ನಿಮಗೆ ವಿಶೇಷವಾದಂಥ ವ್ಯಾಸಂಗವನ್ನು ತೆಗೆದುಕೋಬೇಕಂತೇಳಿ, ಇದು ವಿಶೇಷವಾದಂಥ ವ್ಯಾಸಂಗ, ಉನ್ನತ ವ್ಯಾಸಂಗಕ್ಕೆ ನಡೆಸಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಯಾಕಂದರೆ ನಿಮ್ಮ ಜ್ಞಾನಕ್ಕೆ ಮಿತಿಯೇ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ಲೂಯ್ಯ. ಜಕ್ಕಯ್ಯನನ್ನು ಚೆನ್ನಾಗಿ ನೆನಪು ಮಾಡ್ಕೊಳ್ಳಿ. ಜಕ್ಕಯ್ಯ ಯೇಸು ಗಿಡದ ಹತ್ರ ಬಂದು, ಜಕ್ಕಯ್ಯನೇ ಇಳಿದು ಬಾ ಅಂತ ಹೇಳಿದ. ಉತ್ತರಾ ಮೇರೆ ಪ್ಯಾರೆ ಜಕ್ಕೈ ಮೇರೆ ಸಾಥಿ, ಉತ್ತರಾ ಮೇರೆ ಪ್ಯಾರೆ जक्कई मेरे साथी, आज मैं तेरे घर जाना चाहता हूँ, आज मैं तेरे घर जाना चाहता हूँ. चले हम भी देखे प्रभु को, वो हमसे प्यार करना चाहता है. चले हम भी देखे प्रभु को, वो हमसे प्यार करना चाहता है. गंभीर बगल चलूया. यरीहो में एक धनवान था, वो यीशु को देखना चाहता था. यरीहो में एक धनवान था, वो यीशु को देखना चाहता था. भीड़ को उसने छोड़ा, वो दौड़ा पेड़ पे चढ़ा, देखा न यीशु मसीह को. भीड़ को उसने छोड़ा, वो दौड़ा पेड़ पे चढ़ा, देखा न यीशु मसीह को. यरीहो में एक धनवान था, वो यीशु को देखना चाहता था. यरीहो में एक धनवान था, वो यीशु को देखना चाहता था. यीशु मसीह वो पेड़ के पास जाके क्या कहता है? उतरा मेरे प्यारे जक्कई मेरे साथी, उतरा मेरे प्यारे जक्कई मेरे साथी, आज मैं तेरे घर आना चाहता हूँ, आज मैं तेरे घर आना चाहता हूँ. चले हम भी देखे प्रभु को, वो हमसे प्यार करना चाहता है. चले हम भी देखे प्रभु को, वो हमसे प्यार करना चाहता है. ಯೆರಿಕೋನಲ್ಲಿ ಒಂದು ಧನವಂತನು, ಭ್ರಷ್ಟ ಧನವಂತನು, ಈಸ್ ನಾಟ್ ಓನ್ಲಿ ರಿಚ್ ಮ್ಯಾನ್ ಇನ್ ದ ಜೆರಿಕೋ, ಹಿ ವಾಸ್ ಅ ಚೀಫ್ ಟ್ಯಾಕ್ಸ್ ಕಲೆಕ್ಟರ್ ಆಫ್ ದ ಸ್ಟೇಟ್. ಹಲ್ಲೆಲೂಯಾ. ಆತನು ಮುಖ್ಯ ತೆರಿಗೆ ಅಧಿಕಾರಿ, ರಾಜ್ಯ ಮಟ್ಟದ ಮುಖ್ಯ ತೆರಿಗೆ ಅಧಿಕಾರಿಯಾಗಿದ್ದ ಮತ್ತು ಧನವಂತನಾಗಿದ್ದ. ಇಂಥ ಒಂದು ದೊಡ್ಡ ಸ್ಟ್ಯಾಟಸ್, ಇಂಥ ಒಂದು ದೊಡ್ಡ ಮಾನ ಮರ್ಯಾದೆ ಇರತಕ್ಕಂಥ ವ್ಯಕ್ತಿ ಯೇಸುವನ್ನು ನೋಡೋದಕ್ಕಾಗಿ, ಯೇಸುವಿನ ರಾಜ್ಯದಲ್ಲಿ ಪ್ರವೇಶಿಸೋದಕ್ಕಾಗಿ ನುಗ್ಗಿ 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 ಬರ್ತಾ ಇದ್ದಾನೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕಂದ್ರೆ ಆತನ ರಾಜ್ಯದಲ್ಲಿ ಏನಿದೆ? ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗುವ ಸಂತೋಷ. ಯಾಕೆ? ಈ ಟ್ಯಾಕ್ಸ್ ಕಲೆಕ್ಟರ್ ಹತ್ರ ಬಹಳಷ್ಟು ದುಡ್ಡಿದೆ, ಸಂಪತ್ತಿದೆ, ಧನವಂತನು ಇದನು, ರಿಚ್ ಮ್ಯಾನ್. ದ ಸೇಮ್ ಟೈಮ್ ಹಿ ಈಸ್ ಅ ಆಫೀಸರ್. ರಾಜ್ಯ ಸರ್ಕಾರದಲ್ಲಿ ಒಂದು ದೊಡ್ಡ ಪದವಿಯಲ್ಲಿರ್ತಕ್ಕಂಥ ವ್ಯಕ್ತಿ. ಈತನಿಗೆ ಎಂಥವರು ಎದುರ್ತಾರೆ. ಯಾಕಂದ್ರೆ
ದೊಡ್ಡ ದೊಡ್ಡ ಶ್ರೀಮಂತರು ಕೂಡ ಟ್ಯಾಕ್ಸ್ ಆಫೀಸರ್ಗೆ ಹೆದರ್ತಾರೆ, ಗೊತ್ತಿದೆ ನಿಮಗೆ? ಎಂ ಪಿಗಳು, ಅಲ್ಲೆಲ್ಲೂಯ, MLAಗಳು, ಟ್ಯಾಕ್ಸ್ ಆಫೀಸರ್ ಅಂದರೆ ಅವ್ರಿಗೆ ಯಮದೂತ್ ಬಂದಂಗೆ ಇರ್ತದೆ ಅವ್ರಿಗೆ, ಅಲ್ಲೆಲ್ಲೂಯ. ಅಂತ ಟ್ಯಾಕ್ಸ್ ಆಫೀಸರ್ ಹೇಳ್ತಾ ಇದ್ದಾನೆ, ಯೇಸು ನೋಡ್ರಿ ಹೋಗಿದ, ಗಿಡದ ಮೇಲೆ ಹತ್ತಿದ, ಯೇಸು ಸಮೀಪಕ್ಕೆ ಬಂದ. ಎಲ್ಲರೂ ಆ ಒಂದು ತೆರಿಗೆ ಅಧಿಕಾರಿಗೆ ಏನಂತ ಹೇಳ್ತಿದ್ರು? ಭ್ರಷ್ಟನು, ಅನ್ಯಾಯಸ್ಥನು, ದೌರ್ಜನ್ಯವಾಗಿ ದುಡ್ಡು ತಗೋತಾನೆ, ಇವನು ಕೆಡುಕೋನು ಅಂತೇಳಿ ಎಲ್ಲರ ಮುಂದೆ ಹೆಸರು ಕೆಡಿಸ್ಕೊಂಡಿರುವ ಧನವಂತನೀತನು, ಎಲ್ಲರ ಮುಂದೆ ಮಾನ ಹರಾಜು ಹಾಕೊಂಡಿರ್ತಕ್ಕಂಥ ಧನವಂತನೀತನು, ದೌರ್ಜನ್ಯ ದರ್ಪ ಮಾಡ್ತಕ್ಕಂಥ ಜಕ್ಕಯ್ಯ ಧನವಂತನೀತನು, ಭ್ರಷ್ಟ ಲಂಚಗಳನ್ನು ತೆಗೆದುಕೊಳ್ತಕ್ಕಂಥ ಜಕ್ಕಯ್ಯ ಎಂಬ ಈ ಟ್ಯಾಕ್ಸ್ ಆಫೀಸರ್ ಆಗಿದ್ದನು. ಆದರೆ ಈತನಿಗೆ ಗೊತ್ತಾಗಿದೆ ಅಂದರೆ ರಾಜ್ಯದಲ್ಲಿ, ಯೇಸುವಿನ ರಾಜ್ಯದಲ್ಲಿ ಏನಿದೆ? ಆ ರಕ್ಷಣೆಯ ರಾಜ್ಯದಲ್ಲಿ ಏನಿದೆ? ನೀತಿ, ಸಮಾಧಾನ, ಪವಿತ್ರಾತ್ಮದಿಂದ ಉಂಟಾಗುವ ಆನಂದ. ಯೇಸು ಆತನಿಗೆ ಹೇಳ್ದಾನೆ ಏನಂತ ಹೇಳ್ಕೊಂಡು, ಇವತ್ತು ನಾನು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಹೇಳಿದ. ರಾಜಾಂಕ ರಾಜ, ಪ್ರಭುವಂಕ ಪ್ರಭು, ಮಹಿಮಾ, ಹಲ್ಲೆಲೂಯ. ರಾಜರಿಗೆ ರಾಜನು, ಒಡೆಯರಿಗೆ ಒಡೆಯನು, ಮಹಿಮೆ. ಈತನು ಹೇಳ್ತಾ ಇದ್ದಾನೆ, ಆಜ್ ಮೈ ತೆರೆ ಘರ್ ಜಾನಾ ಚಾಹತಾ ಅಂತ ಹೇಳ್ದ. ಎಲ್ಲದಕ್ಕಿಂತ ಭ್ರಷ್ಟ ಅಧಿಕಾರಿ, ಎಲ್ಲ ಜನರು, ಪರಿಶಾಯರು, ಅಲ್ಲಿರ್ತಕ್ಕಂಥ ಅನೇಕ ದೊಡ್ಡ ದೊಡ್ಡ ಪಂಡಿತರು, ಇಂಥ ಒಂದು ಮಸೀಹ ಅನ್ನತಕ್ಕಂಥ ವ್ಯಕ್ತಿ, ದೊಡ್ಡ ಯಹೂದ್ಯರ ರಬಿ ಆಗತಕ್ಕಂಥ ವ್ಯಕ್ತಿ, ಒಂದು ದುಷ್ಟನ ಮನೆಗೆ ಹೋಗ್ತಾ ಇದ್ದಾನಲ್ಲ ಅಂತೇಳಿ ಜನರು ಗುಣಗುಟ್ಟಿದ್ರು. ಆದರೆ ಈತನಿಗೆ ಏನು ಸಂತೋಷ ಅದು ಗೊತ್ತಿದೆ? ಯೇಸು ಕ್ರಿಸ್ತನ ಆತನ ಮನೆಗೆ ಹೋದಾಗ ದ ಕಿಂಗ್ಡಮ್ ಆಫ್ ಹೆವನ್ ಎಂಟರ್ಡ್ ಹಿಸ್ ಹೋಮ್. ಪ್ರೈಸ್ ಲಾರ್ಡ್ ಜೀಸಸ್. ಯೇಸು ಕ್ರಿಸ್ತನು ಆತನ ರಾಜನು ಹೋಗ್ತಿರುವಾಗ ರಾಜನ ಜೊತೆಲಿ ಏನಿರ್ತದೆ? ಪ್ರಭುತ್ವ, ರಾಜ್ಯದ ಎಲ್ಲ ಅಧಿಕಾರ, ಆಳ್ವಿಕೆ ಆತನ ಮನೆಯೊಳಗೆ ಪ್ರವೇಶ ಮಾಡಿದೆ. ಯಾಕಂದ್ರೆ ಬೈಬಲ್ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಹೇಳಿದಾನೆ, ದೇವರ ರಾಜ್ಯ ಯಾವಾಗ ಬರುವುದು ಅಂತ ಹೇಳಿದ ಕೂಡಲೇ ಲೂಕ 17:20 ಅದು ಪ್ರತ್ಯಕ್ಷವಾಗಿ ಕಣ್ಣಿಗೆ ಕಾಣುವಂಥದ್ದಲ್ಲ. ದಟ್ ಕಿಂಗ್ಡಮ್ ಈಸ್ ಇನ್ವಿಸಿಬಲ್ ಕಿಂಗ್ಡಮ್. ಹಲ್ಲೆಲೂಯಾ. ಬಟ್ ಕಿಂಗ್ ಈಸ್ ನಾವು ವಿಸಿಬಲ್. ರಾಜನು ಕಾಣ್ತಾ ಇದ್ದಾನೆ, ರಾಜ್ಯವು ಕಣ್ಣಿಗೆ ಕಾಣಲಾರದಲ್ಲ. ಅದಕ್ಕೆ ಹೇಳಿದಾನೆ, ರಾಜ್ಯವು ಇಲ್ಲಿರುವುದು ಅಲ್ಲಿರುವುದು ಅಂತ ಹೇಳಿದ್ರೆ ಹಾಗಿಲ್ಲ, ಅಲ್ಲಿದೆ ಇಲ್ಲಿದೆ ಅಂತ ಹೇಳಿದ್ರೆ ಇಲ್ಲ, ಬರ್ತಾ ಇದೆ ಅಂತ ಹೇಳಿದ್ರೆ ಅದಲ್ಲ. ಇಗೋ ಅದು ಕಣ್ಣಿಗೆ ಕಾಣುವಂಥದ್ದಲ್ಲ, ಇಗೋ ನಿಮ್ಮಲ್ಲೇ ರಾಜ್ಯವಿದೆ ಅಂತ. ಯಾಕಂದ್ರೆ ಯಾರು ಬಂದಿದ್ದಾರಲ್ಲಿ? ರಾಜಾದಿ ರಾಜ ಆತನ ಉಪಸ್ಥಿತಿಯಲ್ಲಿದ್ದಾಗ, ಇಗೋ ನಿಮ್ಮಲ್ಲಿ ಆ ಪರಲೋಕ ರಾಜ್ಯ ಈಗ ಉಪಸ್ಥಿತಿಯಲ್ಲಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಜಕ್ಕಯ್ಯನ ಮನೆಯೊಳಗೆ ಪ್ರವೇಶ ಮಾಡಿದ ಕೂಡಲೇ ಆತನ ಜೀವನದಲ್ಲಿ ಯಾವತ್ತಿಗೂ ಅಂತ ಒಂದು ನೆಮ್ಮದಿ, ಅಂತ ಒಂದು ಸುಖ, ಶಾಂತಿ, ಆನಂದ, ನೀತಿವಂತನಾಗತಕ್ಕಂಥ ಸೌಭಾಗ್ಯ. ನನ್ನನ್ನೆಲ್ಲ ಅನೀತಿವಂತನು, ದುಷ್ಟನು, ದುರ್ಮಾರ್ಗನಂತಾರೆ. ಇವತ್ತು ಯೇಸು ನನ್ನ ಜೀವನವನ್ನು ಧನ್ಯ ಮಾಡಿದ್ದಾನೆ. ಹಲ್ಲೆಲೂಯಾ. ನನ್ನ ಸ್ವಂತ ಜನರು ಕೂಡ ನನ್ನಿಂದ ಸಂತೋಷವಾಗಿಲ್ಲ. ಯಾಕಂದ್ರೆ ನಾನು ಮಾಡುವ ದೌರ್ಜನ್ಯವನ್ನು, ದುಷ್ಟತನವನ್ನು, ಭ್ರಷ್ಟತನವನ್ನು, ಲಂಚಕೋರನಾಗಿರೋದ್ರಿಂದ ನನ್ನ ಸ್ವಂತ ಜನರು ಕೂಡ ನನ್ನನ್ನು ಲಕ್ಷ್ಯಕ್ಕೆ ತಂದುಕೊಳ್ಳುವುದಿಲ್ಲ, ನನ್ನನ್ನು ಸನ್ಮಾನಿಸುವುದಿಲ್ಲ. ಅಂತ ತೆಗೆದು ಹಾಕಲ್ಪಟ್ಟಿರ್ತಕ್ಕಂಥ, ಜನರಿಂದ ಬಹಿಷ್ಕಾರ ಹಾಕಲ್ಪಟ್ಟಿರ್ತಕ್ಕಂಥ, ಜನರಿಂದ ಕ್ಷೇಮಾರಿಸಿಕೊಳ್ತಕ್ಕಂಥ, ನೀಚನೆಂದು ಎನಿಸಿಕೊಳ್ತಕ್ಕಂಥ ನನ್ನ ಮನೆಗೆ ಕಿಂಗ್ ಆಫ್ ಕಿಂಗ್, ಲಾರ್ಡ್ ಆಫ್ ಲಾರ್ಡ್ ಕಮಿಂಗ್ ವಿತ್ ಹಿಸ್ ಕಿಂಗ್ಡಮ್, ಆತನ ರಾಜ್ಯವು ಪ್ರವೇಶ ಮಾಡಿದ ಕೂಡಲೇ ಆತನಿಗೆ ಎಂದಿಗೂ ಕಲ್ಪನೆ ಮಾಡಲಾರದಷ್ಟು ಸಂತೋಷ, ಹರ್ಷ ಉಂಟಾಯಿತು. ಒಂದೇ ಮಾತು ಹೇಳಿದಾನೆ, ನಾವು ಜಕಯ್ಯ ಮೈ ಕಿಂಗ್ಡಮ್ ವಿಲ್ ಪ್ರೊವೈಡ್ ಯು ರಕ್ಷಣೆ. ಹಲ್ಲೆಲೂಯಾ. ಆಜ್ ಪರಲೋಕ ರಾಜ್ಯದ ಈ ಒಂದು ರಾಜ್ಯವು ನಿನಗೆ ರಕ್ಷಣೆಯನ್ನು ಈ ಕುಟುಂಬಕ್ಕೆ ಇವತ್ತೇನಾಯಿತು? ರಕ್ಷಣೆ ಉಂಟಾಯ್ತು. ಅದರಿಂದ ಕಿಂಗ್ಡಮ್ ಆಫ್ ಗಾಡ್, ಕಿಂಗ್ ಇಂದ ರಕ್ಷಣೆ ಉಂಟಾಯ್ತು ಅಂತ ಹೇಳಿದ. ಈ ರಕ್ಷಣೆ ಆತನಿಗೆ ಆಶ್ವಾಸನ ಆಗಿದ ಕೂಡಲೇ ಆ ರಕ್ಷಣಾ ಆನಂದದಲ್ಲಿ ಎಲ್ಲ
ಆತನಿಗೆ ಇಷ್ಟು ದಿನಗಳು ಸಂಪಾದನೆ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಅನ್ಯಾಯ ಅಕ್ರಮದಿಂದ ಟ್ಯಾಕ್ಸನ್ನು ತೆರಿಗೆಯನ್ನು ವಸೂಲು ಮಾಡಿ ತೆರಿಗೆಯನ್ನು ಬಾಚಿಕೊಂಡು ಜನರನ್ನು ಬಾಧಿಸ್ತಿರ್ತಕ್ಕಂಥ ಈ ವ್ಯಕ್ತಿ ನನಗೆ ಆವಾಗ ಸಂತೋಷವಾಗಲಿಲ್ಲ. ದೇವರ ರಾಜಾದಿರಾಜನು ಮಸಿಹ ನನ್ನ ಮನೆಗೆ ಬಂದನಂತ ತಿಳ್ಕೊಂಡು ನನ್ನ ಮನೆಗೆ ಏನು ಬಂತು? ರಕ್ಷಣೆ. ಎಲ್ಲವತ್ತು ರಕ್ಷಣೆ. ಡು ನೋ ವಾಟ್ ಕೈಂಡ್ ಆಫ್ ರಕ್ಷಣೆ ಇಟ್ ಈಸ್? ನಿನ್ನ ಮಾನ ರಕ್ಷಣೆ ಮಾಡೋದು ಕೂಡ ಇದೇ ದೇವರ ರಾಜ್ಯದಿಂದ ಉಂಟಾಗ್ತದೆ. ನಿನ್ನ ಆರೋಗ್ಯ ರಕ್ಷಣೆ ಕೂಡ ದೇವರ ರಾಜ್ಯದಿಂದ ಉಂಟಾಗ್ತದೆ. ನಿನ್ನ ಮಕ್ಕಳು, ನಿನ್ನ ಕುಟುಂಬಸ್ಥರು, ನಿನ್ನ ಕೆಲಸಗಾರರು ಕೂಡ ಸುಭದ್ರತೆಯಲ್ಲಿ ಆತನ ರಕ್ಷಣೆಯಲ್ಲಿ ಒಳಗೊಂಡಿರ್ತಾರೆ. ನಿನ್ನ ಆಸ್ತಿ, ನಿನಗಿರುವ ಎಲ್ಲ ಸೊತ್ತು ರಕ್ಷಣೆಯಲ್ಲಿ ಸುಭದ್ರತೆಯಿಂದಿರ್ತಾರೆ. ಅವನ ಕೈ ಕೆಲಸಗಳು ದೇಶದಲ್ಲಿ ಮಾಡ್ತಾ ಇರುವಾಗ ಅವನಂತ ದೊಡ್ಡ ಸಂಪತ್ತು ಯಾರೂ ಇರುವುದಿಲ್ಲ. ಅದಕ್ಕೆ ಅವನು ತಾನು ದೋಚಿಕೊಂಡಿರ್ತಕ್ಕಂಥ ಜುಜುಬಿ, ಕಚರ, ತಿಪ್ಪೆ ಒಳಗಿರ್ತಕ್ಕಂಥ ಕೆಲವು ಹಣ, ದುಷ್ಟತನದಿಂದ ಸಂಗ್ರಹಿಸಿಕೊಂಡ್ರು ಎಲ್ಲ ಹಣವನ್ನು ಒಂದೇ ಮಾತು ಹೇಳ್ದ, ನಾನು ಬಡವರ ಕಡೆಯಿಂದ ತೆಗೆದುಕೊಂಡಿದ್ದು ಎಷ್ಟು ಪಟ್ಟ ಕೊಡ್ತೇನೆ ಅಂತ ಹೇಳ್ದ? 4 ಪಟ್ಟು. ಯಾಕಂದ್ರೆ ಇದು ನ್ಯಾಯ ಪ್ರಮಾಣ. 4 ಪಟ್ಟು ತಿರುಗಿ ಕೊಡಬೇಕು. ಇದು ನ್ಯಾಯ ಪ್ರಮಾಣ. ನಾನು ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಹಂಚಿ ಬಡವರಿಗೆ ಕೊಡ್ತೇನೆ. ಇದು ರಾಜ್ಯದ ಸ್ವಾರ್ಥ. ಯಾಕಂದ್ರೆ ನನಗೆ ರಾಜಾದಿರಾಜನು ಸಿಕ್ಕ, ಆತನ ರಾಜ್ಯದಲ್ಲಿ ನನಗೆ ಭದ್ರತೆಯೂ ಸಿಕ್ತು. ನನಗೂ ನನ್ನ ಕುಟುಂಬಸ್ಥರಿಗೂ ನನಗಿರುವ ಸ್ವಾಸ್ಥ್ಯಕ್ಕೂ ನನ್ನ ಭವಿಷ್ಯಕ್ಕೂ ನನಗೆ ಭದ್ರತೆ ಸಿಕ್ತು ಎಂಬುದಾಗಿ ಹೇಳಿಕೊಂಡು ತನಗಿರುವ ಸೊತ್ತಕ್ಕಿಂತ ಯೇಸುವಿನ ಆಗಮನ, ಯೇಸುವಿನ ರಾಜ್ಯದಿಂದ ಉಂಟಾಗುವ ರಕ್ಷಣೆಗಾಗಿ ಸ್ವತ್ತನ್ನೆಲ್ಲ ನಾನು ಹೇಳಿದೆ, ನನಗಿರುವ ಸ್ವತ್ತನ್ನು ಅರ್ಧ ಆಸ್ತಿಯನ್ನು ಮಾರಿ ನಾನು ಬಡವರಿಗೆ ಕೊಡ್ತೀನಿ ಎಂಬುದಾಗಿ ಹೇಳಿದೆ. ಅಂದರೆ ಅರ್ಥ ಏನು? ದಿಸ್ ಈಸ್ ದ ಮೆಸೇಜ್ ಆಫ್ ಕಿಂಗ್ಡಮ್ ಆಫ್ ಗಾಡ್ ಈಸ್ ಲೈಕ್ ಅ ಟ್ರೆಜರ್ ಹಿಡನ್ ಇನ್ ದ ಫೀಲ್ಡ್. ದೇವರ ರಾಜ್ಯವು ಹೊಲದಲ್ಲಿ ಬಚ್ಚಿಟ್ಟಿರುವ ನಿಧಿ ನಿಕ್ಷೇಪಕ್ಕೆ ಸಮಾನವಾಗಿದೆ. ಅದನ್ನು ಕಂಡುಕೊಂಡಿದನು, ಬಹಳ ಆನಂದಪಟ್ಟು ತನಗಿರುವ ಎಲ್ಲವನ್ನು ಮಾರಿ ಹೊಲವನ್ನು ಕೊಂಡುಕೊಂಡ ಹೊರತು ನಿಧಿ ನಿಕ್ಷೇಪಗಳನ್ನು ಕೊಂಡುಕೊಳ್ಳಿಕ್ಕಾಗುವುದಿಲ್ಲ. ಯಾಕಂದ್ರೆ ಅದು ಯೇಸು ಕ್ರಿಸ್ತನ ಸಿಲುವೆ ಮರಣದಿಂದ ಉಂಟಾಗಿದ ರಕ್ಷಣೆ, ನಿತ್ಯಜೀವ, ಪರಿಶುದ್ಧಾತ್ಮಾಭಿಷೇಕ, ಸುಖ, ಶಾಂತಿ, ನೀತಿ, ಸಮಾಧಾನ, ಪವಿತ್ರ ಆತ್ಮದಿಂದ ಉಂಟಾಗುವ ರಾಜ್ಯ. ಇದು ದೇವರ ರಾಜ್ಯ. ಅಂದ್ರೆ ಪರದೇಶಿ ಅಲ್ಲ ದೇವರ ರಾಜ್ಯ ಅಂದ್ರೆ. ಅದಕ್ಕಾಗಿ ಭ್ರಷ್ಟ ಧನವಂತರು ಕೂಡ ನುಗ್ಗಿ ಆ ರಾಜ್ಯದಲ್ಲಿ ಪ್ರವೇಶ ಮಾಡಿದ್ದಾನೆ. ಆ ರಾಜನೇ ಅವನ ಮನೆಗೆ ಬಂದು ಆ ರಾಜ್ಯದ ಸೌಭಾಗ್ಯವನ್ನು ಅನುಗ್ರಹಿಸಿದ್ದಾನೆ. ಹೇಳ್ತಿರಲ್ವಿಯ? ಇದು ದೇವರ ರಾಜ್ಯದ. ಅದರಲ್ಲಿ ನಿನ್ನ ಮನೆಗೆ ಇವತ್ತು ರಕ್ಷಣೆ. ಆ ರಕ್ಷಣೆ ಇದರಿಂದ ಉಂಟಾಯಿತು? ಪರಲೋಕ ರಾಜ್ಯದ ಸೈನ್ಯ ಬಲದಿಂದ ನಿನ್ನ ಪಾಪಗಳನ್ನು ಮಾತ್ರ ತೊಳೆಯಲ್ಪಟ್ಟಿದಲ್ಲ, ನಿನ್ನ ಎಲ್ಲವನ್ನು ಆತನು ರಕ್ಷಿಸುತ್ತಾನೆ, ಕಾಪಾಡುತ್ತಾನೆ. ನಿನ್ನ ಮನಃಶಾಂತಿಯನ್ನು ಕೆಟ್ಟು ಹೋಗದಂತೆ, ನಶಿಸಿ ಹೋಗದಂತೆ ಅದನ್ನು ಕೂಡ ಕಾಪಾಡುತ್ತಾನೆ. ಪ್ರೈಸ್ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ನಾನು ಆವಾಗ ಆಲೋಚನೆ ಮಾಡಿದೆ, ಬಡವರಿಗೆ ದೇವರ ರಾಜ್ಯದ ಸುವಾರ್ಥ. ಇಲ್ಲಿ ಧನವಂತರಿಗೂ ದೇವರ ರಾಜ್ಯ. ಯಾಕಂದ್ರೆ ಈತನ ಎಂತ ಧನವಂತನು? ಸುಖ ಇಲ್ಲದ ಬಡ ಧನವಂತನು, ನೆಮ್ಮದಿ ಇಲ್ಲದ ಬಡ ಧನವಂತನು, ಮತ್ತು ಆನಂದ ಇಲ್ಲದ ಬಡ ಧನವಂತನು. ಆತ್ಮಿಕದಲ್ಲೆಲ್ಲ ವಾಸ್ತವಿಕವಾಗಿ ಹೇಳ್ತಾ ಇದ್ದೆ ನಾನು. ಈ ಬಡವನಾಗಿರ್ತಕ್ಕಂಥ, ಸುಖದಿಂದ ಬಡವನು, ಆರೋಗ್ಯದಿಂದ ಬಡವನು, ಆನಂದದಿಂದ ಬಡವನು, ನೆಮ್ಮದಿಯಿಂದ ಬಡವನು ಇಲ್ಲದೆ ನರಳುತ್ತಿರ್ತಕ್ಕಂಥ ಜಕ್ಕಯ್ಯನು ತನಗಿರುವ ಅರ್ಧ ಆಸ್ತಿಯನ್ನು ಮಾರಿ ತಾನು ಯಾರ್ಯಾರಿಂದ ದೋಚಿಕೊಂಡಿದ್ದಲ್ಲ ಅದು 4 ಪಟ್ಟು ಕೊಟ್ಟಿದ್ದಲ್ಲದೆ ಬಡವರಿಗೆ ನನ್ನ ಅರ್ಧ ಸಂಪತ್ತನ್ನು ಮಾರ್ತೀನಿ ಎಂಬುದಾಗಿ, ಅರ್ಧ ಸಂಪತ್ತನ್ನು ದಾನ ಮಾಡ್ತೀನಿ ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರಿಯ ಸಹೋದರಿ, ಅದಕ್ಕಾಗಿ ಈ ರಾಜ್ಯದಲ್ಲಿ ಯೇಸು ಕ್ರಿಸ್ತನು
ನಿಮಗೆ ರೇಷನ್ ಕಿಟ್ ಕೊಡ್ತೇನೆ, ನಿಮಗೆ 2 ತಿಂಗಳ ರೇಷನ್ ಕಿಟ್ ಕೊಡ್ತೇನೆ. ಯಾವತ್ತೂ ಕರೆದಿಲ್ಲ. ನಿನಗೆ ಸಾವಿರಾರು ಜನಕ್ಕೆ ರೇಷನ್ ಕಿಟ್ ಕೊಡುವಂತೆ ದೇವರು ಮಾಡ್ತಾನೆ. ಹಲ್ಲೆಲೂಯ. ಅಂತ ದೇವರ ರಾಜ್ಯದ ಸುವಾರ್ತೆಯಾಗಿದೆ. ಈಗ ಈ ರಾಜ್ಯದ ವ್ಯವಸ್ಥೆಯಲ್ಲಿ ನೀತಿ ಹೊಂದಿದೆ. ಏನಿದೆ? ಅದಕ್ಕಾಗಿ ಆತನ ರಾಜ್ಯವನ್ನು, ಆತನ ನೀತಿಯನ್ನು ಏನು ತಿನ್ನಬೇಕು, ಏನು ಕುಡಿಯಬೇಕು, ಏನು ಧರಿಸಿಕೊಳ್ಳಬೇಕು, ಯಾಕೆ ಚಿಂತೆ ಮಾಡ್ತೀರಿ? ಆಕಾಶದಲ್ಲಿರುವ ಪಕ್ಷಿಗಳು ನೋಡಿ, ಅವುಗಳು ಬಿತ್ತುತ್ತವ. ಅಡವಿಯಲ್ಲಿರುವ ಹೂಗಳು ನೋಡ್ರಿ, ಅವುಗಳು ನೇಯ್ತಾವ. ಅವುಗಳನ್ನು ಸಾಕಿ ಸಲುತ್ತಿರ್ತಕ್ಕಂಥ ನಿನ್ನ ಪರಲೋಕದಲ್ಲಿರುವಂಥ ನಿನ್ನ ತಂದೆ ಅವುಗಳಕ್ಕಿಂತ ನೀನು ಅಮೂಲ್ಯವಾದವನಲ್ಲ? ಬಡವರಿಗೆ ಸುವಾರ್ತೆ ಇದೆ. ಅವುಗಳು ಬಿತ್ತುದಿಲ್ಲ, ಕೊಯ್ದುಲ್ಲ, ನೇಯುವುದಿಲ್ಲ, ಯಾವ ಕೆಲಸ ಮಾಡುವುದಿಲ್ಲ, ಖಾಲಿ ಹಾರಾಡ್ತದೆ, ಹೋಗಿ ತಿಂದು ಬರ್ತದೆ. ಅಂಥವುಗಳಿಗೆ ಪರಲೋಕದಲ್ಲಿರುವಂಥ ನಿಮ್ಮ ತಂದೆ, ಪಕ್ಷಿಗಳ ತಂದೆಯಲ್ಲ, ಪ್ರಾಣಿಗಳ ತಂದೆಯಲ್ಲ, ಪರಲೋಕದಲ್ಲಿರುವ ನಿಮ್ಮ ತಂದೆ ಅವುಗಳಿಗೆ ಪೋಷಿಸ್ತಾ ಇದ್ದಾನೆ. ಹಣ ಅಷ್ಟೇ ಅಲ್ಲ, ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವ ಸಂತೋಷ. ಈಗ ನಾನು ಈ ರಕ್ಷಣೆ ಅಂದರೆ ಇದು ಆತ್ಮಿಕವಾದ ರಕ್ಷಣೆ, ಇದು ಪಾಪದಿಂದ ಬಿಡುಗಡೆ ಮಾಡುವ ರಕ್ಷಣೆ ಮಾತಾಡಿದಾನೆ ಯೇಸು. ಪಾಪದಿಂದ, ಅವನನ್ನು ಪಾಪದಿಂದ ಬಿಡಿಸೋದಕ್ಕಾಗಿ ಯೇಸು ಕ್ರಿಸ್ತ ರಕ್ತ ಸುರಿಸಿದಾನೆ. ಇಷ್ಟೇ ಹೇಳ್ಕೊತಾ ಬರ್ತಾ ಇದ್ದಾರೆ 1900 ವರ್ಷದಿಂದ, 1800 ವರ್ಷಗಳು ಸುಮಾರು. ಆದರೆ ಇಲ್ಲಿ ರಕ್ಷಣೆ ಅಂದ್ರೆ ಈ ದೇವರ ಗೌರ್ಮೆಂಟ್ ಇಂದ, ಪರಲೋಕ ರಾಜ್ಯದಿಂದ ಉಂಟಾಗುವ ರಕ್ಷಣೆ ಅಂದ್ರೆ ಏನು ಎನ್ನುವುದು ನನಗೆ ಹೊಸದಾಗಿ ಮತ್ತೊಂದು ವ್ಯಕ್ತಿಯಿಂದ ಅರ್ಥ ಆಯಿತು. ಆದರೆ ಇಂಟ್ರೆಸ್ಟಿಂಗ್ ಏನಂದ್ರೆ ಈ ರಕ್ಷಣೆ ಬಿಲೀವರ್ಗೆ ಅರ್ಥ ಆಗ್ತಾ ಇಲ್ಲ. ಆದರೆ ಈ ರಕ್ಷಣೆ ಕುರಿತು ಯಾರಿಗೆ ಗೊತ್ತಿದೆ? ದುಷ್ಟನಾದ ನಮ್ಮ ವಿರೋಧಿಯಾದ ಸೈತಾನಿಗೆ ಗೊತ್ತಿದೆ. ಏಬು ಪುಸ್ತಕ 1ನೇ ಅಧ್ಯಾಯ 9ನೇ ವಚನ. ನಮಗೆ ದೇವರು ಪ್ರಸಾದಿಸಿರುವ ರಕ್ಷಣೆ ಆತ್ಮೀಕವಾದ ರಕ್ಷಣೆ. ಹೌದು, ಆತ್ಮಿಕವಾದ ರಕ್ಷಣೆ ಇದು. ಹಲ್ಲೆಲೂಯಾ. ಒಂದೊಂದಾಗಿ ಓದ್ತಾ ಬರ್ತೀರಿ. ಈ ಏಬು ಪುಸ್ತಕದಲ್ಲಿ ಆಗಿರ್ತಕ್ಕಂಥ ಅನಿಷ್ಟವನ್ನು ಬಹಳಷ್ಟು ಬೋಧಿಸ್ತಾರೆ. ಕೆಲವ ಅನಿಷ್ಟವನ್ನು ಸಹಿಸಿಕೊಳ್ಬೇಕು, ಅನಿಷ್ಟದಲ್ಲಿ ನರಳಿ ಹೋಗಬೇಕು, ಅನಿಷ್ಟವನ್ನು ಸಹಿಸಿಕೊಂಡ್ರೆ ನಿಮಗೆ ಪರಲೋಕದಲ್ಲಿ ಪರದೇಶಿ ಸಿಗತ್ತೆ ಅಂತೇಳಿ ಬೋಧಿಸ್ತಾರೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದಕ್ಕಾಗಿ ಯಾಕೋಬ ಪುಸ್ತಕದಲ್ಲಿ ಹೇಳಲಾಗಿದೆ, ದೇವರು, ಯಾಕೋಬ 5ರಲ್ಲಿ ದೇವರು, ಯಾಕೋಬ 5, ಏಬನ ತಾಳ್ಮೆಯನ್ನು ನೋಡಿದಿರಾ? ಇದು ತಾಳ್ಮೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವನು, ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳು ಮಾದರಿ ಮಾಡಿಕೊಂಡು ತಾಳಿಕೊಂಡಿರುವನು ಧನ್ಯನು ಹೇಳುತ್ತಾರಲ್ಲವೇ? ಯೋಬನಲ್ಲಿರುವ ತಾಳ್ಮೆಯನ್ನು ನೋಡಿದಿರಲ್ಲ, ಕೇಳಿ. ಅಂಡರ್ಲೈನ್ ಮಾಡಿ. ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಮಯನು ದಯಾಳು ಆಗಿದ್ದಾನೆಂದು ತಿಳಿ. ಕರ್ತನು ಕ್ರೂರಿ ಅಲ್ಲ, ಕ್ರೌರಿ ಅಲ್ಲ, ಆತನು ಕ್ರೂರವಾದವನಲ್ಲ, ಕರುಣೆ ದಯಾಮಯನಾಗಿದ್ದಾನೆ. ಕರುಣಾಮಯನು ದಯಾಸಾಗರನಾಗಿದ್ದಾನೆ. ಆದ ಕಾರಣ ನಾವು ಬೈಬಲ್ನಲ್ಲಿ ಕರ್ತನು ಅವನಿಗೆ ಮಧ್ಯದಲ್ಲಿ ಮಾಡಿದ್ದನ್ನು ನೋಡಂತ ಹೇಳಿದಾನ. ಮೊದಲು ದೇವರು ಆಶೀರ್ವದಿಸಿದಂತೆ ಏಬು ಪುಸ್ತಕದಲ್ಲಿ ಮೊದಲು ಆಶೀರ್ವಾದಗಳಕ್ಕಿಂತಲೂ ಕಡೆಯಾಗಿ ಅತ್ಯಧಿಕವಾಗಿ ಆಶೀರ್ವದಿಸಿದನು ದೇವರು ಎಂಬುದಾಗಿ ಹೇಳಲಾಗಿದೆ. ಅಂದರೆ ಮಧ್ಯದಲ್ಲಿ ಯಾರು ಮಾಡಿದ್ದಾನೆ? ಸೈತಾನನು. ಅದನ್ನು ಕೊಂಡುಕೊಂಡಿದ್ದು ಯಾರು? ಏಬನು ಕೊಂಡುಕೊಂಡಿದ್ದಾನೆ ಹೊರತು
ದೇವರು ಅದಕ್ಕೆ ಹೊಣೆಗಾರಿಕೆ ನಾನಂತ ಹೇಳ್ತಾ ಇಲ್ಲ, ನಾವೆಲ್ಲ ದೇವ್ರ ಮೇಲೆ ಆಗ್ತಾ ಇದ್ದೇವೆ. ಈಗ ಈ ಏಬನಿಗೆ ಎಂಥ ರಕ್ಷಣೆ ಪ್ರಸಾದಿಸಿದೆ ಎಂಬುದಾಗಿ ನೋಡೋಣ. ಸಿಂಪಲ್ ಆಗಿ ಈ ರಕ್ಷಣೆಗಾಗಿ ಯಾರು ತವಕ ಪಡ್ತಾ ಇದ್ದಾರೆ? ಜಕ್ಕಯ್ಯ, ಗಿಡ್ಡ ಜಕ್ಕಯ್ಯ. ಗಿಡ್ಡ ಜಕ್ಕನ್ ತವಕ ಪಡ್ತಾ ಇದ್ದಾನೆ. ಲಕ್ಷ ಕೇಳ್ತೀರಿ. 1ನೇ ಅಧ್ಯಾಯ ಯಾಕೋಬ ಏಬ ಪುಸ್ತಕ, ಏಬನ ಪುಸ್ತಕ 1:9 ಸೈತಾನನು ಜಗತ್ತೆಲ್ಲ ಇತ್ತ ತಿರುಗಾಡಿ ಪರಲೋಕಕ್ಕೆ ಹೋಗಿ ಎಲ್ಲ ದೇವದೂತಗಳ ಸಂಗಡ ಇವನು ಹೋಗಿ ನಿಂತಿದ್ದಾನೆ. ಯಾರು? ಸೈತಾನನು. ಆಗ ದೇವರವನು ಕೇಳಿದೆನಂದ್ರೆ, ನೋಡಿದೀಯಾ, ದೇವರಲ್ಲಿ ಕೆಟ್ಟದನ್ನು ವಿಸರ್ಜಿಸುವನು, ನಿರ್ದೋಷವುಳ್ಳವನು, ಯಥಾರ್ಥವಂತನು, ದೇವರಿಗೆ ಭಯಪಡುವವನನ್ನು ನೋಡಿದೆಯಾ ನನ್ನ ದಾಸನನ್ನು ಅಂತ ಹೇಳಿ. ಅಂದ್ರೆ ಅರ್ಥ ಏನು? ಇವನಿಗೆ ಮನಸಾಂತರ ಇಲ್ಲ ಅಂತ ಹೇಳ್ತಾ ಇಲ್ಲ, ಮಾನಸಾಂತರ ಇದೆ. ದೇವರಿಗೆ ಭಯಪಡುವವನು ನೋಡಿದೆಯಾ ಅಂತ ಹೇಳಿದ್ಕೊಳ್ಳಿ. ಈಗ ಇಲ್ಲಿ ಸೈತಾನನು ಮಾತಾಡೋ ಮಾತು ನೋಡಿರುವಾಗ ಇದು ಬಿಲಿವರೆಗೂ ಗೊತ್ತಿಲ್ಲ ಅಂತೇಳಿ ನನಗೆ ಆಶ್ಚರ್ಯವಾಯಿತು. ಹೋದ್ರೆ ಈಗ ಸೈತಾನನು ದೇವರಿಗೆ ಉತ್ತರ ಕೊಟ್ಟಿದ್ದು ನೋಡೋಣ. ಅದಕ್ಕೆ ಸೈತಾನನು ದೇವರ ಸಮ್ಮುಖದಲ್ಲಿ, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಸುಮ್ಮನೆ ಇಟ್ಟಿದ್ದಾನ. ಅಂಡರ್ಲೈನ್ ಮಾಡಿ. ಯಾರು ಹೇಳ್ತಾ ಇದ್ದಾರೆ ಇದು ಮಾತು? ಆದರೆ ಬಿಲಿವರಿಗೆ ದೇವರ ಭಯ ಇಲ್ಲ. ಭಯ ಇದ್ದಂಗೆ ತೋರಿಸ್ಕೊಡ್ತಾರೆ, ಆದರೆ ದೇವರ ಭಯ ಕೆಲವು ಬಿಲಿವರಿಗೆ ಇಲ್ಲ. ಆದರೆ ಇಲ್ಲಿ ಶೈತಾನ್ ಹೇಳ್ತಾ ಇದ್ದಾನೆ, he is telling what is the security, what a kind of ರಕ್ಷಣೆ. ಏಬನು ನಿನಗೆ ದೇವರಿಗೆ ಸುಮ್ಮನೆ ಭಯಭಕ್ತಿಯಿಂದ ಇರ್ತಾನ ಅಂದ್ರೆ, ಇಷ್ಟು ಭಯಭಕ್ತಿಯಿಂದ ಸುಮ್ಮನೆ ಇರ್ತಾ ಇದ್ದಾನ, ಅದರಿಂದ ಅವನಿಗೆ ಏನು ಲಾಭ? ದೇವರ ರಾಜ್ಯದ ಎಲ್ಲ ಧನ್ಯತೆಗಳಿಗೆ, ದೇವರ ರಾಜ್ಯದ ಎಲ್ಲ ಆಶೀರ್ವಾದಗಳಿಗೆ ಅವನು ಬಾಧ್ಯನಾಗಿದ್ದಾನೆ. ಇದು ದೇವರ ರಾಜ್ಯದ ಸುವಾರ್ತೆ. ಈಗ ಸುಮ್ಮನೆ ಇಟ್ಟಿದ್ದಾನೆ. ಓದ್ತಾ ಬರ್ತೀರಿ. ಅದಕ್ಕೆ ಸೈತಾನನು ಯೋಬನು ದೇವರಲ್ಲಿ ಭಯಭಕ್ತಿಯಲ್ಲಿ ಇದ್ದಿದ್ದು ಲಾಭವಿಲ್ಲದೆ ಇಟ್ಟಿದ್ದಾನಾ? ನೀನು ಲಕ್ಷ ಬಿಟ್ಟು ಕೇಳ್ತೀರಿ. ಸೈತಾನ ಹೇಳ್ತಾ ಇದ್ದಾನೆ ಅವನಿಗಿರುವ ರಕ್ಷಣೆ ಹೆಂಗಿದೆ ಅಂತೇಳಿ. ಬಿಲಿವರ್ಗೆ ಗೊತ್ತಿಲ್ಲ, ಬಿಲಿವರ್ ಇನ್ನೂ ಸ್ಪಿರಿಚುವಲ್ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. My dear brothers and sisters, what Satan knows, some believers were not knowing this thing. Satan is talking about his supreme security, supreme rakshana. ನೀನು ಏಬನಿಗೂ ಅಂದ್ರೆ, ಏಬನಂದ್ರೆ ಅವನ ಆತ್ಮ, ಅವನ ಪ್ರಾಣ, ಅವನ ದೇಹಕ್ಕೆ ಯಾವ ರೋಗ ಮನಃಶಾಂತಿಯನ್ನು ಹಾಳಾಗದಂತೆ, ಯಾವ ರೀತಿಯಾದಂಥ ಕೆಟ್ಟ ಸುದ್ದಿಗಳು ಇರದಂತೆ ಆತನನ್ನು ಸುಭದ್ರತೆಯಲ್ಲಿ, ಅವನನ್ನು ಏಬನನ್ನು, ಕಿಂಗ್ ಜೇಮ್ಸ್ ತೊಳ್ತಾರಪ್ಪ, ಅವನ ಮನೆತನದವರಿಗೆಲ್ಲ ಅಂದ್ರೆ ಅರ್ಥ ಏನು? ಏಬನ ಮಕ್ಕಳು, ಹೆಂಡತಿ ಹಾಗೂ ಅವರ ಕೆಲಸಗಾರರ ಮೇಲೆ ಕೂಡ ಯಾವ ಕೇಡೋ, ಅಷ್ಟು ಸೆಕ್ಯೂರಿಟಿ ಕೊಟ್ಟಿದ್ದೀನಿ. ಒಂದು ಮಿನಿಸ್ಟ್ರಿಗೂ ಇಲ್ಲ ಅಂತ ಸೆಕ್ಯೂರಿಟಿ. ನಾನು ವೈರಸ್ ಬಿಟ್ಟರೆ ಸತ್ತೋಗ್ತಾರೆ ಎಲ್ಲ ಮಿನಿಸ್ಟ್ರುಗಳು. ಹಲ್ಲೆಲೂಯಾ. ಯಾರು? ಸೈತಾನ ಹೇಳ್ತಾರೆ ನಾನು ರೋಗಾಣುಗಳು ಬಿಟ್ಟರೆ ಸತ್ತೋಗ್ತಾರೆ. ಅವ್ರಿಗೆ ಜಡ್ ಪ್ಲಸ್ ಸೆಕ್ಯೂರಿಟಿ ಇದ್ರು ಕೂಡ ಕೆಲವು ದೊಡ್ಡ ದೊಡ್ಡ ಪ್ರಧಾನಮಂತ್ರಿಗಳಿಗೂ ರೋಗಗಳು ಬಿಟ್ಟಿಲಿಕ್ಕಾಗೋದಿಲ್ಲ. ಆದ್ರೆ ನೀನು ಎಂಥ ರಕ್ಷಣೆಯನ್ನು ಕೊಟ್ಟಿದ್ದೀನಿ ಅವನಿಗೆ. ಅವನಿಗಷ್ಟೇ ಅಲ್ಲ, ಅವನ ಕಡೆ ಕೆಲಸ ಮಾಡೋರಿಗೂ ಜಡ್ ಪ್ಲಸ್ ಸೆಕ್ಯೂರಿಟಿ. ಐ ಕಾಲ್ ದಿಸ್ ಸುಪ್ರೀಮ್ ಪ್ಲಸ್ ಸೆಕ್ಯೂರಿಟಿ ಅಂತ ಹೇಳ್ತೇನೆ ನಾನು ಇದಕ್ಕೆ. ಯಾಕಂದ್ರೆ ಇದು ಎಲ್ಲಿಂದ ಬಂದಿದೆ? ಈ ಸೆಕ್ಯೂರಿಟಿ, ಈ ರಕ್ಷಣೆ, ಸುಭದ್ರತೆ ಎಲ್ಲಿಂದ ಬಂದಿದೆ? ಆತ್ಮೀಕವಾದದ್ದು, ಕಣ್ಣಿಗೆ ಕಾಣುವಂಥದ್ದು. ದಟ್ ಈಸ್ ನಾವು ಲೌಕಿಕವಾದದನ್ನು ನಾವು ಹೆಚ್ಚಾಗಿ ಮನಸ್ಸಿಡಬಾರ್ದು. ನಾವು ಆತ್ಮೀಕವಾದರ ಮೇಲೆ ಮನಸ್ಸಿಡಬೇಕು. ಅಯ್ಯೋ ನನ್ನ ಪ್ರಿಯ ಮಿತ್ರರೇ, ಲಿಸನ್ ಕೇರ್ಫುಲಿ, ಅವನಿಗೂ ಅವನ ಮನೆತನದವರಿಗೂ ಅವನಿಗಿರುವ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆ. ಅಂದ್ರೆ ನಮ್ಮ ಜನ ಏನ್ ತಿಳ್ಕೊಂಡಿದ್ದಾರೆ ಬ್ರದರ್? ಕಾಂಪೌಂಡ್ ಹಾಕಿದ್ರೆ ಅಂತ ತಿಳ್ಕೊಂಡಿದ್ದಾರೆ. ಹಲ್ಲೆಲೂಯಾ.
ನಮ್ಮ ಜನ ಇದ್ದೊಳಗೆ ಬೇಲಿ ಏನಂದರೆ ಬಾಂಬುವಿಂದ, ಕೆಲವು ಕಟ್ಟಿಗಳಿಂದ, ಕೆಲವು ಬಿದಿರುಗಳಿಂದ ಎಲ್ಲ ಕಾಂಪೌಂಡ್ ಹಾಕಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ದಿಸ್ ಬೇಲಿ, ನಮ್ಮ ಜನಲ್ಲಿ ಬೇಲಿ ಅಂದರೆ ನಮ್ಗೆ ಗೊತ್ತಿರೋ ಬೇಲಿ ಏನು ಗೊತ್ತಿದೆ? ಎಲ್ಲ ಕಂಬಗಳು ನೆಟ್ಟು ಅವುಗಳಿಗೆ ಪಟ್ಟಿಗಳನ್ನು ಹೊಡೆದು ಅದರೊಳಗಿನ ಮೇಕೆಗಳು ಕುರಿಗಳು ಬರದಂತೆ ಕಾಪಾಡಿಕೊಳ್ತಾ ಇರ್ತೇವೆ ನಮ್ಮ ಹೊಲಗಳನ್ನು, ಈ ಬೇಲಿ. ಬಟ್ ಇದನ್ನು ಇಂಗ್ಲಿಷಲ್ಲಿ ಫೆನ್ಸ್ ಎಂಬುದಾಗಿ ಏನಂತಾರೆ? ಫೆನ್ಸ್ ಅಂದರೆ ಡಿಫೆನ್ಸ್. ಫೆನ್ಸ್ ಅಂದರೆ ರಾಜ್ಯದ ಸುತ್ತಲೂ, ನಮ್ಮ ದೇಶದ ಸುತ್ತಲೂ ಫೆನ್ಸ್ ಸೆಕ್ಯೂರಿಟಿ ಫೋರ್ಸ್ಗೆ ಡಿಫೆನ್ಸ್ ಸೆಕ್ಯೂರಿಟಿ ಫೋರ್ಸ್ ಎಂಬುದಾಗಿ ಹೇಳ್ತಾರೆ, DSF ಎಂಬುದಾಗಿ ಹೇಳ್ತಾರೆ. DSF ಸೆಕ್ಯೂರಿಟಿ ಫೋರ್ಸ್ ಯಾರಿಗೆ? ರಕ್ಷಣೆ ಯಾರಿಗೆ? ಏಬನಿಗಷ್ಟೇ ಬ್ರದರ್. ಅವನ ಮನೆಯಲ್ಲಿ ಕೆಲಸ ಮಾಡುವ ಕೂಲಿ ಆಳಿಗೆ ಅದೇ ರಕ್ಷಣೆ. ಅಷ್ಟು ಬಿಟ್ಟರೆ ಆಯ್ತಪ್ಪ, ಅವನಿಗಿರುವ ಸ್ವಾಸ್ಥ್ಯ ಆಸ್ತಿ ಪಾಸ್ತಿಗಳಿಗೂ ಕೂಡ ಒಂದು ವೈರಾಣು ಕೂಡ ಹೋಗಿ ಅವನ ಹೊಲದಲ್ಲಿರುವ ಯಾವ ಹೊಲವನ್ನು ಹಾಳು ಮಾಡದಂತೆ ಕಾಪಾಡ್ತಾ ಇದ್ದಾನೆ. ದಟ್ ಈಸ್ ದ ಸ್ಪಿರಿಚುವಲ್ ಸೆಕ್ಯೂರಿಟಿ ಕಮ್ಸ್ ಫ್ರಮ್ ದ ಹೆವನ್. ಹಲ್ಲೆಲೂಯಾ. ನಾವು ರಕ್ಷಣೆ ಮಾಡ್ತೇವೆ, ಸತ್ರ ನಂತರ ಪರಲೋಕಕ್ಕೆ ಹೋಗ್ತಾನೆ, ಅದೇ ರಕ್ಷಣೆ ಅಂತ ಹೇಳ್ತಾರೆ. ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀವಿ ನನ್ನ ಪ್ರಿಯ ಸೋದರಿ. ಬದುಕುತ್ತಿರುವ ದಿನಗಳೆಲ್ಲ ತೃಪ್ತಿಯುಳ್ಳ ದೀರ್ಘಾಯು, ಸಮೃದ್ಧಿಯುಳ್ಳ ದೀರ್ಘಾಯು ನಿನಗೆ ಅನುಗ್ರಹಿಸುತ್ತಾನೆ. ಎಲ್ಲ ಹೇಳ್ತೀರಲ್ಲಯ್ಯ, ಎಲ್ಲ ಹೇಳ್ತೀರಿ. ನಾನು ಸುಪ್ರೀಂ ಸೆಕ್ಯೂರಿಟಿ ಅಡಿಯಲ್ಲಿ ಸುಭದ್ರತೆಯಿಂದಿದ್ದೇನೆ. ಪರಾತ್ಪರನ ಮೊರೆ ಹೊಕ್ಕಿದವನು ಸರ್ವಶಕ್ತನ ಆಶ್ರಯಲ್ಲಿ ಸುರಕ್ಷಿತನಾಗಿರುವನು. ದ ಕಿಂಗ್ಡಮ್ ಆಫ್ ಹೆವನ್ ಇಸ್ ಪ್ರೊಟೆಕ್ಟಿಂಗ್ ಹಿಮ್. Oh, hallelujah. Our king is not ordinary king, my dear brother, sister. The world is surrendering to him. ಪ್ರಪಂಚವೇ ಆತನಿಗೆ ಶರಣಾಗತರಾಗ್ತಾ ಇದ್ದಾರೆ. ಆತನ ರಾಜ್ಯದಲ್ಲಿ ನುಗ್ಗಿ ಬರ್ತಾ ಇದ್ದಾರೆ. ಯಾಕಂದ್ರೆ ಏಬು ಅಬ್ರಾಮ್ ಸಂತತಿ ಅಂತ ನಾನು ನೋಡಿಲ್ಲ, ಇಸ್ಮಾಯಿಲ್ ಸಂತತಿ ಅಂತ ಕೂಡ ನಾನು ನೋಡಿಲ್ಲ, ಆದರೆ ಆದಾಮ ಸಂತತಿ ಮಾತ್ರ ಅಂತ ಹೇಳ್ಬೋದು ನಾವು. ಏಬು ಮಾನಸಾಂತರ ಹೊಂದಿ ಮಾನಸಾಂತರದಲ್ಲಿ ಸ್ಥಿರವಾಗಿದ್ದ ಆತನು. ಓದ್ತೀರಾ ಮಾತು 8 ಓದ್ತೀರಿ ಏಬುವಿನ ಪುಸ್ತಕ. ಆಗ ಯೆಹೋವನು ನನ್ನ ದಾಸನಾದ ಏಬನ ಮೇಲೆ ಗಮನ ಇಟ್ಟಿದೆಯಾ? ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನು. ನಂಬರ್ 1 ರಿಪೆಂಟೆನ್ಸ್ ಬ್ರದರ್. ಅವನು ಎದರಲ್ಲಿದ್ದಾನೆ? ಪೆಂಟ್ ಹೌಸ್ನಲ್ಲಿದ್ದಾನೆ. ದೇವರಲ್ಲಿ ಭಯಭಕ್ತಿ ಉಳ್ಳವನು. ಕೆಟ್ಟದ್ದನ್ನು ಎಷ್ಟು ಮಾತ್ರಕ್ಕೂ ಸ್ವೀಕರಿಸುವುದಿಲ್ಲ, ನಿರಾಕರಿಸುತ್ತಾನೆ. ನಿರ್ದೋಷಿಯು ಯಥಾರ್ಥ ಚಿತ್ತನು. ಇದು ನಾವೆಲ್ಲಿದ್ದೇವೆ? ಕ್ರಿಸ್ತನ ಪ್ರೀತಿಯಲ್ಲಿ ಪರಿಶುದ್ಧರು ನಿರ್ದೋಷಿಗಳಾಗಿರೋದಕ್ಕಾಗಿ ದೇಶೋತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಎಫೆಸ 1:3-4 ನಲ್ಲಿ ನಾವು ನೋಡ್ತೇವೆ. ದೇವ್ರ ಮಕ್ಕಳೇ, ಈ ಭಯಭಕ್ತಿ ಆತನಿಂದ ಹೋಗಿಲ್ಲ ಬ್ರದರ್. ಹೇಳ್ತಾ ಇದ್ದಾನೆ, ಈಸ್ ಎ ಗಾಡ್ ಫಿಯರಿಂಗ್ ಮ್ಯಾನ್. ಅಂದ್ರೆ ನಾವು ದೇವ್ರಿಗೆ ಭಯಪಡ್ತಾ ಇದ್ದೇವೋ ಇಲ್ಲ ಅಂತ ಪರೀಕ್ಷಿಸ್ಕೊಳ್ಳೋಣ. ಅವರ ಮಕ್ಕಳಿಗೂ ಸಮೇತ आंच नहीं लगने देगा कि उसकी बादशाही आने वाली नहीं. मेरे भाई और बहनों, उसकी बादशाही आ चुकी है. आ गया उसका बादशाही. ಆತನ ರಾಜ್ಯವು ಬಂದುಬಿಟ್ಟಿದೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ನಾನು ಹೇಳುವ ರಕ್ಷಣೆ ಆಮೇಲೆ ಕಂಟಿನ್ಯೂ ಮಾಡಿರಲಿಂದ 10 ಅವನಿಗೂ, ಅದಾದ್ಮೇಲೆ ಅವನಿಗೂ, ಅವನ ಆರೋಗ್ಯಕ್ಕೂ, ಅವನ ಮನಃಶಾಂತಿಗೂ, ಅವನಿಗಿರ್ತಕ್ಕಂಥ ಆತ್ಮ ಪ್ರಾಣಕ್ಕೂ ಅವನಿಗೂ ಅಂದರೆ, ತದನಂತರ ಅವನಿಗಿರುವ ಮನೆತನದವರೆಗೂ, ಕೆಲಸಗಾರರೆಲ್ಲರಿಗೂ ಅವನಿಗಿರುವ ಸ್ವಾಸ್ಥ್ಯಕ್ಕೂ ನೀನು ಇಂಥ ಬೇಲಿಯನ್ನು ಹಾಕಿಟ್ಟಿದಿ. ಯಾರಿಗೆ ಗೊತ್ತಿದ್ದು? ಸೈತಾನಿಗೆ ಗೊತ್ತಿದೆ, ಬಿಲಿಯವರಿಗೆ ಗೊತ್ತಿಲ್ಲ. ಸುತ್ತಮುತ್ತಲು ಫೆನ್ಸ್ ಅನ್ನು ಹಾಕಿಟ್ಟಿದೆ. ಅಂತ ಫೆನ್ಸ್ ಅದು ಪ್ರಾಣಿ ಪಶು ಪಕ್ಷಿಗಳು ಹೋಗೋದು ಮಾತ್ರ ಅಲ್ಲ, ವೈರಸ್ ಹೋಗಿಲ್ಲ ಬ್ರದರ್. ಯಾವ ರೋಗಾಣುಗಳಾಗ್ಲಿ, ಪಶುಗಳ ಮೇಲೆ ರೋಗಾಣುಗಳಾಗ್ಲಿ, ಯಾವ ಬೆಂಕಿ ಆಗಲಿ, ಅದರ ಮೇಲೆ ಮೊದಲು
ಟಚ್ ಮಾಡ್ಲಿಕ್ಕೆ ಆಗ್ತಿಲ್ಲಾಗಿತ್ತು. ಆದರೆ ಏಬು ತನ್ನ ಬಾಯಿಂದ ಮಾತಾಡಿರುವ ಮಾತುಗಳಿಂದ ಆತನ 3 ತಿಂಗಳು ಮಾತ್ರ ಆತನಿಗೆ ಅನಿಷ್ಟ ಬಂದಿದೆ ಹೊರತು 140 ವರ್ಷ ಸುಕ್ಷೇಮವಾಗಿದ್ದನು ಎಂಬುದಾಗಿ ಬೈಬಲ್ ಓದಿ ನೋಡ್ರಿ. ಕಡೆ ಅಧ್ಯಾಯ. ಅದಕ್ಕಿಂತ ಮುಂಚೆ 60 ವರ್ಷ, 200 ವರ್ಷದಲ್ಲಿ 3 ತಿಂಗಳು ಮಾತ್ರ ಆತನು ಉಪದ್ರವವನ್ನು ಅನುಭವಿಸಿದ್ದಾನೆ. ಹಲ್ಲೆಲೂಯಾ. ಸೋಂದು ಪೋಗಾದೆ ನೀ ಸೋಂದು ಪೋಗಾದೆ, சோர்ந்து போகாதே நீ சோர்ந்து போகாதே, அதி சீக்கிரத்தில் நீக்கிவிடும் இந்த லேசான உபத்திருவம், அதி சீக்கிரத்தில் நீக்கிவிடும் இந்த ಲೇಸಾನ ಉಪತಿರುವಂ. ಅಂದ್ರೆ ಸ್ವಲ್ಪ ಕಾಲದ ಉಪದ್ರವವು ಏಬನನ್ನು ಕಾಡಿಸಿದ ಹೊರತು 200 ವರ್ಷ ಭರ್ಪೂರ್ ಜೀವನ್ ಜಿಯಾವ್. ಹಲ್ಲೆಲೂಯಾ. ಲಾಸ್ಟಿಗೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಅದಾದ ಮೇಲೆ ಅಷ್ಟೇನಾ, ಅವನು ಕೈ ಹಾಕಿ ಮಾಡುವ ಕೆಲಸಗಳು. ಕಂಟಿನ್ಯೂ ಮಾಡಿ ಅಲ್ಲಿಂದ. ಅವನು ಕೈ ಹಾಕಿ ಮಾಡುವ, ಏಬನು ಕೈ ಹಾಕಿ ಮಾಡುವ ಎಲ್ಲಾ ಕೆಲಸಗಳನ್ನು ನೀನು, ಈ ರಾಜ್ಯದಲ್ಲಿ ಲಾಭಗಳು ಏನಿದೆ ಬ್ರದರ್, ಅವನ ಕೈ ಕೆಲಸಗಳನ್ನು ಸಫಲ ಮಾಡಿ ಅವನ ಬಿಸ್ನೆಸ್ ಅನ್ನು ಅಭಿವೃದ್ಧಿ ತಂದು ಅವನ ಸಂಪತ್ತೇ, ಏಬನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದ್ರು. ಸುಮ್ಮನೆ ಅವನು ದೇವ್ರಿಗೆ ಭಯಪಟ್ಟಿದ್ದು. ಸೈತಾನ ಹೇಳಿದ್ದಾರೆ ಕೇಳ್ರಿ ಕನಿಸ. ಸೈತಾನ ಹೇಳ್ತಾ ಇದ್ದಾನೆ ದೇವರಿಗೆ ಭಯಪಟ್ರೆ ಹೆಂಗಿರ್ತಾರೆ ನೋಡು ಅಂತ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಿರಲ್ಲೂಯಾ. ಯಾವ ರೋಗ, ಯಾವ ಅಶಾಂತಿ ಇಲ್ಲದೆ ಸುಖ ಸಮೃದ್ಧಿ, ಪಾಪದಿಂದ ಮುಕ್ತಿ, ನೀತಿ, ಸಮಾಧಾನ, ಪರಿಶುದ್ಧಾತ್ಮದಿಂದ ಉಂಟಾಗುವ ಆನಂದ, ಆ ರಾಜ್ಯವನ್ನೇ ಯೇಸು ಕ್ರಿಸ್ತ ಸಾರು ಹೇಳಿದ್ದಾನೆ. ಆ ರಾಜ್ಯವನ್ನು ಜಕ್ಕಯ್ಯನ ಜೀವನದಲ್ಲಿ ನಾವು ನೋಡಿದ್ದೇವೆ. ಯಾಕಂದ್ರೆ ಅವನು ಧನವಂತನಾಗಿದ್ದು ಕೂಡ ಆ ರಾಜ್ಯದ ರಕ್ಷಣೆಗಾಗಿ, ರಕ್ಷಣೆ ಅಂತ ಹೇಳಿದ್ದೇನೆ. ಆ ರಕ್ಷಣೆ ಅಂತ ರಕ್ಷಣೆ ಏಬನಿಗೆ, ಅವನ ಮನೆತನದವರೆಗೂ, ಅವನ ಸ್ವಾಸ್ಥ್ಯಕ್ಕೂ, ಅವನು ಮಾಡುವ ಕೆಲಸಕ್ಕೂ ಸಮೃದ್ಧಿ ಅಭಿವೃದ್ಧಿ ತುಂಬಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ವಾರ್ತೆಯನ್ನು ಕೇಳ್ತಕ್ಕಂಥ ಎಲ್ಲ ನನ್ನ ಪ್ರಿಯ ಜನರೇ, ಇವತ್ತು ಯೇಸು ಕ್ರಿಸ್ತನ ವಾಕ್ಯವನ್ನು, ಈ ರಾಜ್ಯದ ಸುವಾರ್ತೆಯನ್ನು ಕೇಳಿದವರೆಲ್ಲರಿಗೆ ದೇವರು ನಿಮಗೆ ಏಬನಿಗೆ ಅನುಗ್ರಹಿಸಿದ್ದ ಸುಪ್ರೀಂ ಸೆಕ್ಯೂರಿಟಿ, ಸರ್ವೋನ್ನತವಾದಂಥ ಮೇಲಿನ ಆತ್ಮೀಕ ಸುಭದ್ರತೆ ನಿಮಗೂ, ನಿಮಗಿರುವ ಮಕ್ಕಳಿಗೂ, ಕುಟುಂಬಸ್ಥರಿಗೂ, ನಿಮಗಿರುವ ಎಲ್ಲ ಸ್ವಾಸ್ಥ್ಯಕ್ಕೂ, ನೀವು ಮಾಡುವ ಎಲ್ಲ ಕೈ ಕೆಲಸಗಳಿಗೆ ಶುಭವಾಗಲಿ, ಸಫಲವಾಗಲಿ ಎಂಬುದಾಗಿ ಹಾರೈಸುತ್ತಾ ಗಾಡ್ ಬ್ಲೆಸ್ ಯು. ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಹೋಗೋಣ. ನಮ್ಮನ್ನು ಚಕ್ಕಾಯ್ದು ಕಾಪಾಡಿ ನಿಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿರ್ತದೆ. ರಾಜ, ನಿನ್ನ ರಕ್ಷಣೆಗಾಗಿ, ಆ ರಾಜನಿಗಾಗಿ ತವಕಪಟ್ಟು ಹೋಗಿರುವ ಜಕ್ಕಯ್ಯನನ್ನು ನೋಡಿದ್ದೇವೆ. ಜಕ್ಕಯ್ಯನ ತನ್ನ ಸಂಪತ್ತನ್ನೆಲ್ಲ ಹೋದ್ರೂ ಪರವಾಗಿಲ್ಲ, ರಾಜ್ಯದ ಸುಭದ್ರತೆಯಲ್ಲಿ ನಾನು ನೀತಿಯಿಂದಲೂ ಸಮಾಧಾನದಿಂದಲೂ ಹರ್ಷದಿಂದ ಇರ್ತೀನಿ ಎಂಬುದಾಗಿಲ್ಲ. ಅದೇ ರೀತಿಯಲ್ಲಿ ಕರ್ತನೆ ಆಧ್ಯಾತ್ಮಿಕ ರಕ್ಷಣೆ ಅಂತ ಹೇಳ್ತಾರೆ. ಹೌದು, ಪಾಪದಿಂದ ನಿಶ್ಚಯವಾಗಿ ಯೇಸುವನ್ನು ನಂಬಿದ್ದ ಪ್ರತಿಯೊಬ್ಬ ಪಾಪಿಗೆ ನಿಶ್ಚಯವಾಗಿ ಪರಿಶುದ್ಧತೆಯನ್ನು ಅನುಗ್ರಹಿಸಿದ್ದಾನೆ. ಅವರೆಲ್ಲರೂ ಪರಿಶುದ್ಧರು ಎಂದು ಎನಿಸಲ್ಪಟ್ಟು ಪರಿಶುದ್ಧರಲ್ಲಿ ದೇವರು ಸೇರಿಸಿದ್ದಾನೆ. ನಂಬಿದ್ದ ಯೇಸು ಕ್ರಿಸ್ತನನ್ನು ತನ್ನ ಒಡೆಯನಾಗಿ ನಂಬಿ ಒಪ್ಪಿಕೊಂಡಿದ್ದ ಎಲ್ಲರೂ ಖಚಿತವಾಗಿ ಪರದೇಶಿ, ನಿಮಗೆ ಖಚಿತ. ಆದರೆ ಬದುಕು ದಿನಗಳೆಲ್ಲ ಏಬನಂತ ಆರೋಗ್ಯ ಭರಿತವಾದಂಥ, ಸಮೃದ್ಧಿ ಭರಿತವಾದಂಥ, ಸಮಾಧಾನ ಭರಿತವಾದಂಥ, ನೀತಿ, ಸಮಾಧಾನ, ಹರ್ಷದಿಂದ ತುಂಬಿರುವ ಜೀವನ ನಿಮ್ಮೆಲ್ಲರಿಗೆ ದೇವರು ಅನುಗ್ರಹಿಸಲಿ. ಯಾಕಂದರೆ ಏಬನಿಗೆ ಕಡೆದಾಗಿ 42ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ, ದೇವರು ಮೊದಲಕ್ಕಿಂತ ಕಡೆಗೆ ಅತ್ಯಧಿಕವಾಗಿ ಮೊದಲಕ್ಕಿಂತಂದ್ರೆ ಮೊದಲು ಆತನೇ ಆಶೀರ್ವದಿಸ್ತಾನೆ, ಕಡೆಗೆ ಆತನ ಆಶೀರ್ವದಿಸ್ತಾನೆ. ಮಧ್ಯದಲ್ಲಿ ಬಂದಿರುವುದು ಏಬನ ಬಾಯ ನುಡಿಯಿಂದ ಆತನು ಕೇಡನ್ನು ತಂದುಕೊಂಡು ಹೊರತು ಅದು ದೇವರಲ್ಲ ಅನ್ನತಕ್ಕಂಥ ಸತ್ಯವು ನಾವು ಈ ಧರ್ಮಶಾಸ್ತ್ರದಲ್ಲಿ ನೋಡ್ತಾ ಇದ್ದೇವೆ. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಏಬನು ಅನಿಷ್ಟ 3 ತಿಂಗಳಾದ ನಂತರ 140 ವರ್ಷ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಿಗೂ ಹೆಣ್ಮಕ್ಕಳಿಗೂ ತನ್ನ ಸಂಪತ್ತನ್ನು ಹಂಚಿದನು. ತನ್ನ ಹೆಣ್ಮಕ್ಕಳು ಲೋಕದಲ್ಲೇ, ಅವರ ದೇಶದಲ್ಲೇ ಸರ್ವ ಸುಂದರಿಗಳಾಗಿದ್ದರು. ಹೌದು ರಾಜ. ಯಾಕಂದರೆ ಏಬನು ದೇವರಿಗೆ ಯಥಾರ್ಥವಂತನು, ನಿರ್ದೋಷವುಳ್ಳವನು, ಭಯಭಕ್ತಿ ಉಳ್ಳವನು,
ಕೆಟ್ಟದನ್ನು ವಿಸರ್ಜಿಸುವನಾಗಿದ್ದನು. ಮಾನಸಾಂತರ ಸಂಪೂರ್ಣವಾಗಿತ್ತು. ಈ ನಿಮಗೆ ಪರಲೋಕ ರಾಜ್ಯದ ರಕ್ಷಣೆ ನಿಮಗೆ ಬೇಕಾಗಿದ್ರೆ ನಾವು ಏನಲ್ಲ, ಈ ದೇವರಿಗೆ ಭಯಪಟ್ಟು ಯಾವ ದೇವರ ಮಾತನ್ನು ಮೀರಿ ಯಾವ ಕಾರ್ಯಗಳಿಗೂ ನಾವು ಹೋಗದಂತೆ ದೇವರ ಮಾತಿನ ಒಳಗೆ, ದೇವರ ನ್ಯಾಯ ಪ್ರಮಾಣದ ಒಳಗೆ, ಆ ದಿನದೊಳಗಿದ್ದು ಭಯಭಕ್ತಿಯಿಂದ ನಡ್ಕೊಳ್ಳೋದಾದರೆ ಏಬನಿಗೆ ದೇವರು ಅನುಗ್ರಹಿಸಿದ ಎಲ್ಲ ರಕ್ಷಣೆಯು ನಿಮ್ಮೆಲ್ಲರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಗಾಡ್ ಬ್ಲೆಸ್ ಯು.